ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋರ್ನಿಯತಿಪ್ರದ ಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಈಗ ವಿಶ್ವಂ ವಿಷ್ಣುರ್ವಷತ್ಕಾರೋ ಭೂತಭವ್ಯಭವತ್ಪ್ರಭು ಭೂತಕೃದ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ವಿಹಾಯಸ ಗತಿರ್ಜ್ಯೋತಿ ಸುರುಚಿರ್ಹುತಭುಗ್ವಿಭುಃ ರವಿರ್ವಿರೋಚನ ಸೂರ್ಯಃ ಸವಿತಾ ರವಿಲೋಚನಃ. ವಿಹಾಯಸ ಗತಿ ಜ್ಯೋತಿ ಸುರುಚಿ ಹುತಭುಗ್ ವಿಭುಃ ರವಿ ವಿರೋಚನ ಸೂರ್ಯ ಸವಿತಾ ರವಿಲೋಚನ. ಇದು ದೇವರ ಮಹಿಮೆ. ವಿಹಾಯಸ ಗತಿ, ಗಗನದಲ್ಲಿ ಸಂಚಾರ. ಉಳಿದ ಯಾವ ದೇವತೆಗಳ ವಾಹನಗಳು ಕೂಡ ಏನಲ್ಲವೋ ಫ್ಲೈಟ್ ಅಲ್ಲವೆಲ್ಲ ಕೂಡ, ಗೊತ್ತಾಯ್ತಾ? ಆದ್ದರಿಂದ ವಾಹನ ನೋಡಿದರೂ ಕೂಡ ಹೇಳ್ತಾರೆ ಈ ಪರಿಯ ಸೊಬಗಾವ ದೇವರಲ್ಲಿ ಕಾಣೆ ನಾ ಕಾಣೆ ಅಂತ ಹೇಳಬೇಕಾದ್ರೆ ಗಗನದಲ್ಲಿ ಸಂಚರಿಪ ಗರುಡದೇವನೇ ತೊರಗ. ತ್ರಿಮೂರ್ತಿಗಳಲ್ಲೇ ವಾಹನಗಳನ್ನು ತಗೊಂಡ್ರು ಕೂಡ ಯಾರು ಶ್ರೇಷ್ಠ? ಯಾತಕ್ಕೆ? ಅವ್ರದ್ದು ನಂದಿ, ಅದು ಪೂರ್ತಿ ರೋಡ್ದು. ಹಂಸ ಸ್ವಲ್ಪ ಹಾರುತ್ತೆ, ತುಂಬ ಹಾರಕ್ಕೆ ಬರೋಲ್ಲ, ಕೂಡ್ಸೋಡು ಹಾರೋದಿಲ್ಲ ಹಂಸ, ತಾನು ಹಾರುತ್ತಷ್ಟೇ. ಆದರೆ ಗರುಡ ವಿಷ್ಣು ಯಾರು ಅಂದರೆ ಗರುಡ ವಾಹನ ಆದ್ದರಿಂದ ನೇರ ಬರುತ್ತೆ. ರೇಟಲ್ಲಿ ಓಡಾಡಿದ್ರೆ ಭಾರಿ ಶ್ರೀಮಂತ ಅಂತ ಅರ್ಥ. ಬಡವ ಓಡಾಡಲಿಕ್ಕೆ ಸಾಧ್ಯ, ನಡ್ಕೊಂಡು ಓಡಾಡಿದ್ರೆ ಬರುವ ಅನ್ಬೋದು. ಆದ್ದರಿಂದ ಇದೇನಿದು ವಾಹನದಲ್ಲಿ ನೋಡಿದರೂ ಕೂಡ ವಿಷ್ಣು ಸರ್ವೋತ್ತಮತ್ವ ಗೊತ್ತಾಗುತ್ತೆ ಅಂತ ಅರ್ಥ. ಆಮೇಲೆ ಜ್ಯೋತಿ, ಪರಮಾತ್ಮ ಪ್ರಕಾಶ. ಜ್ಯೋತಿರದ ಬ್ರಹ್ಮಸೂತ್ರ ಅದು, ಎಲ್ಲ ಪ್ರಕಾಶಮಯ ಅಂತ, ಪ್ರಕಾಶ ಸ್ವರೂಪನಾದವನು. ಸುರುಚಿ, ಸುರುಚಿ ಅತ್ಯಂತ ಸೂರ್ಯ ಶೋಭನವಾದ ರುಚಿ ಉಳ್ಳವನು, ಶೋಭನವಾದ ಅಭಿರುಚಿ ಉಳ್ಳವನು. ಅಂದರೆ ಗುಣವಂತ ಯಾವಾಗ ಕೆಟ್ಟದನ್ನು ಮೆಚ್ಚುತ್ತಾನ? ಸಾಧ್ಯ ಇಲ್ಲ. ಆದ್ದರಿಂದ ಗುಣವಂತನಾಗಿದ್ದ. ಅಥವಾ ನಮ್ಮ ನಾಲಿಗೆ ರುಚಿ ಬರಬೇಕಾದ್ರೆ ಯಾರು ಅನುಗ್ರಹ ಬೇಕು. ಶೋಭನಾ ರುಚಿ ಅಸ್ಮ, ಒಳ್ಳೆ ರೀತಿಯಾದ ಎಷ್ಟೋ ಜನ ಜ್ವರ ವಾಸಿಯಾಗಿರುತ್ತೆ, ಬಾಯಿ ರುಚಿ ಬಂದಿರೋದಿಲ್ಲ, ಏನು ಹಾಕಿದ್ರೂ ಸೇರೋದಿಲ್ಲ, ಆ ದೇವರು ಕೊಡೋವರೆಗೂ ಮತ್ತೆ ಬರೋದಿಲ್ಲ. ಅದೇ ರೀತಿಯಲ್ಲಿ ಸುಷ್ಟು ರುಚಿ ಶೋಭನಾ ರುಚಿ ಶೋಭನೇಶು ರುಚಿ. ಒಳ್ಳೆಯದೇ ಬೇಕು ಅನ್ನೋ ಅಭಿರುಚಿ ಬರಲಕ್ಕೂ, ಒಳ್ಳೆಯದ್ರ ಅಭಿರುಚಿ ಗೊತ್ತಾಗಲಿಕ್ಕೂ ದೇವರ ಅನುಗ್ರಹ ಬೇಕು. ಒಳ್ಳೆಯದರಲ್ಲೇ ಮನಸ್ಸು ಬರಲಕ್ಕೂ ದೇವರ ಅನುಗ್ರಹ ಬೇಕು. ಮತ್ತು ಕೆಟ್ಟದ್ದು ತಿನ್ನೋರಿಗೆ ಮನಸ್ಸು ಬರಲಿಕ್ಕೆ ಬಿಡಬೇಕು, ವಿಷಯತಾನು ಬಿಡಬೇಕು ಅಂತ ಅನ್ನಿಸ್ಬೇಕಾದ್ರೆ ದೇವರ ಅನುಗ್ರಹ ಬೇಕದಕ್ಕೆ. ಹುತಭುಕ್ ವಿಭು, ಹುತಭುಕ್. ಹುತಭುಕ್ ಅಂದರೆ ಸಾಮಾನ್ಯವಾಗಿ ಹುತವಾದ ಭುಕ್ ತಿನ್ನೋದು ಯಾರೋ? ಅಗ್ನಿ. ಆದರೆ ದೇವರನ್ನು ತಿಂದು ಹಾಕೋದು ಯಾರೋ? ಬೇರೆ ಯಾರೂ ಇಲ್ಲ. ಆದರೆ ದೇವರೇನು ಮಾಡ್ತಾರೆ? ಎಲ್ಲರನ್ನೂ ತಿಂದು ಹಾಕ್ತಾರೆ. ಅತ್ತ ಚರಾಚರ ಗ್ರಹಣಾತ ಹುತಭುಗ್ ವಿಭು, ಹುತಭುಕ್ಕಲ್ಲಿರ್ತಕ್ಕಂಥವನು. ಆದ್ದರಿಂದ ಹುತಭುಕ್ ಆದ್ದರಿಂದ ನಿಜವಾದ ಅರ್ಥದಲ್ಲಿ ಅಗ್ನಿ ಹೋಮ ಮಾಡಿ ತೋರಿದ್ರೆ ತಾನು ತೊಗೊಳಗಿಲ್ಲ. ಅದನ್ನು ನಾವು ಪೋಸ್ಟ್ ಮಾಡ್ತಾರೆ, ದುಡ್ಡು ಕೊಡ್ತೀವಿ, ನಾವು ₹1000 ಎಂಬ ಮಾಡೋಂತ ಕೊಡ್ತೀವಿ. ಅವ್ರು ತೊಗೊಳಗಿಲ್ಲ. ಏನು ಮಾಡ್ಬೇಕು? ಅದನ್ನು ತಲುಪ್ಸೋಕ್ಕಷ್ಟೇ. ಅಗ್ನಿ ತೊಗೊಳಗಿಲ್ಲ. ನೋಡೋದಕ್ಕೆ ಹುತಭುಕ್ ಅಂತ ಕರೆದ್ರೂ ಕೂಡ ಹುತಭುಕ್ ಅಲ್ಲ. 100% ನಿಜವಾದ ಹುತಭುಕ್ ಯಾರ? ಪರಮಾತ್ಮ. ಎಲ್ಲರಿಗೂ ಕೂಡ ಹವಿಸ್ಸು ಕೂಡ ಇಲ್ಲಿಂದ ಬರಬೇಕಾದ ಮೊದಲು ದೇವರಿಗೂ ಅಲ್ಲಿಂದ ಬರಬೇಕು. ಯಾರು ಸಂಬಳ ಡೈರೆಕ್ಟ್ ತೊಗೊಳಗಿಲ್ಲ, ರೈತರಿಗೆ ವಾಪಸ್ ಬರಬೇಕು ಹೊರತು ಹಾಗೆ ತೊಗೊಳಗಿಲ್ಲ. ಆದ್ದರಿಂದ ಹುತಭುಕ್, ನಿಜವಾದ ಹುತಭುಕ್ ಯಾರು ಅಂದರೆ ಪರಮಾತ್ಮನೇ. ಅಂದರೆ ಪರಿಶುರಾಮ ರೂಪ. ಆಮೇಲೆ ವಿಭು, ಇನ್ನೂ ಅರ್ಥ ಇದೆ. ಹುತಭುಕ್ ಎಲ್ಲೆಲ್ಲಿ ಆತ? ಈಗ ಕಾಡ್ಗಿಚ್ಚು ಬಂತು, ಕೃಷ್ಣ ಏನು ಮಾಡ್ತಾನೆ? ಅದನ್ನು ನುಗ್ಗಿ ಬಿಡ್ತಾನೆ. ಯಾರು ಹುತಭುಕ್? ಈಗ ಆ ಅಗ್ನಿಗೆ ಏನಂತ ಹೆಸರಿದೆ? ಹುತಭುಕ್ ಅಂತ ಹೆಸರಿದೆ. ಆದರೆ ನಿಜವಾದ ಹುತಭುಕ್ ಯಾರಾದ್ರೆ ಈಗ ಕೃಷ್ಣನೇ. ಅದು ದೃಷ್ಟಾಂತ, ಯಾರ ದೃಷ್ಟಾಂತ ಕಾಣಿಸುತ್ತೆ. ವಿಭು ಅವೆಲ್ಲ ಬೇರೆ, ವಿಭು ರುಭು ಅವೆಲ್ಲ ಬೇರೆ. ಇದು ವಿಭು ಪರಮಾತ್ಮನ ಗುಣ. ಇದು ವಿಭು ಅಂದರೆ ವ್ಯಾಪ್ತ ಅಂತ ಒಂದು ಅರ್ಥ, ವ್ಯಾಪ್ತ. ಇನ್ನೊಂದು ಅರ್ಥ ವಿಭು. ವಿ ಅಂದರೆ ವಿವಿಧತೆಯ ಭವತಿ ಇತಿ ವಿಭು. ಅನಂತ ರೂಪ ತಗೋತಾನೆ. ಅಷ್ಟಕ್ಕೆ ಯಾರ್ಯಾರಿದೆಯಾ? ಅನಂತ ರೂಪಗಳು ಎಲ್ಲವೂ ಪರ್ಫೆಕ್ಟ್ ಬೇರೆ. ಮಧ್ಯೆ ಒಂದು ₹100 100 ತುಂಡು ಮಾಡಿದರೆ ಒಂದೊಂದು ಉಳಿಯುತ್ತೆ ಅಷ್ಟೇ. ₹100 ಕೊಟ್ಟರು 100 ಕಾಯಿನ ಹಾಕಿಬಿಟ್ರೆ ಒಂದು ಕಾಯಿನ ಆಯ್ತು ಅಷ್ಟೇ. ಅದು 100th ಆಯ್ತದೆ. ಈಗ 100 ಅಲ್ಲ, ಅದು ಅನಂತ ರೂಪ ತೊಗೊಂಡ್ರು ಪರ್ವತ ಅನಂತನೇ. ಮತ್ತೆ ಮ್ಯಾಥಮೆಟಿಕ್ಸೇ ಒಪ್ಪುತ್ತೆ ಅದನ್ನು. ಇನ್ನು ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಏನಾಗುತ್ತೆ? ಅದು
ಮತ್ತೆ ಅನಂತನೇ, ಬೇರೆ ಆಗೋದಿಲ್ಲ. ಆ ದೃಷ್ಟಿ ದೇವರು ವಿಶೇಷ ಅದ. ಅಥವಾ ವಿವಿಧತೆಯ ಭವತಿ, ವಿಲಕ್ಷಣತೆಯ ಭವತಿ. ವಿಲಕ್ಷಣ ಆ ರೀತಿ ಇನ್ನೊಬ್ರಿಗೆ ಬಾಲಕ್ಕೆ ಬರೋದಕ್ಕೆ ಸಾಧ್ಯವೂ ಇಲ್ಲ. ಅಷ್ಟಷ್ಟು ಮತ್ಸ್ಯ ಪೂರ್ವ ಏನೇನೋ ವರ ತೊಗೊಂಡ್ರು ಕೂಡ ಆ ಪರ್ಫೆಕ್ಷನ್ ಇದೆಯಲ್ಲ, ಅದು ಏನು ಚೇಂಜ್ ಆಗೋದಿಲ್ಲ. ಅದೇ ರೀತಿ ವಿಲಕ್ಷಣತೆಯ ಭವತಿ, ವಿವಿಧತೆಯ ಭವತಿ, ವಿಶಿಷ್ಟತೆಯ ಭವತಿ. ಯಾವ ರೂಪ ತಗೊಂಡ್ರೆ ಸರ್ವೋತ್ತಮನೇ. ಮತ್ಸ್ಯ ರೂಪವನ್ನು ಎಲ್ಲರೂ ಸ್ತೋತ್ರ ಮಾಡ್ತಾರೆ, ಕುರು ಸ್ತೋತ್ರ ಮಾಡ್ತಾರೆ. ಉಳಿದ ದೇವತೆಗೆ ಎಲ್ಲ ರೂಪನೂ ಯಾರು ಸ್ತೋತ್ರ ಮಾಡೋದಿಲ್ಲ, ಬೋಧ ರೂಪ ಮಾಡ್ತಾರೆ ಅಷ್ಟೇ. ಗೊತ್ತಾಯ್ತಾ? ಉಲ್ಟಾ ಪಲ್ಟಾ. ವಾಯುದೇವರು ಬೋಧ ರೂಪ ಮಾಡೋದಿಲ್ಲ, ಅವತಾರ ರೂಪ ಮಾಡ್ತಾರೆ. ದೇವರು ಎಲ್ಲ ರೂಪಗಳು ಮಾಡ್ತಾರೆ. 3 ಕೇಸ್ ಇದೆ ಈಗ. ಬರೀ ಬೋಧ ರೂಪ ಪೂಜೆ ಮಾಡೋ ಗುಂಪು ಒಂದು. ಈ ಉದಾಹರಣೆ ರುದ್ರದೇವರು ಪೂಜೆ ಮಾಡ್ತಾರೆ, ಅವತಾರಗಳನ್ನ ಪೂಜೆ ಮಾಡೋದಿಲ್ಲ. ದುರ್ವಾಸಾದಿ ಇವೆಲ್ಲ ಮಾಡೋದಿಲ್ಲ. ಆದರೆ ವಿಷ್ಣುವಿಂದ ಎಲ್ಲ ಜಯಂತಿ ಮಾಡ್ತಾರೆ, ಬೋಧ ರೂಪನೂ ಪೂಜೆ ಮಾಡ್ತಾರೆ. ವಾಯುದೇವರು ಬೋಧ ರೂಪ ಮಾಡೋದಿಲ್ಲ, ಅವತಾರ ರೂಪ ಮಾಡ್ತಾರೆ. ಈ 3 ವ್ಯತ್ಯಾಸ ತಿಳ್ಕೋಬೇಕು. ವಿಷ್ಣುವಿಗೆ ಎಲ್ಲ ರೂಪ ಪೂಜೆ ಇದೆ ಎಂಬುದು ಒಂದು ಭಾರಿ ದೊಡ್ಡ ಗುಣ. ಇವರಿಗೆ ಒಂದೊಂದಕ್ಕಿದೆ, ಮೂಲಕ್ಕೆ ಮಾತ್ರ ಇದೆ, ಬೇರೆ ಕಡೆ ಇಲ್ಲ ಅಂತ ಹೇಳಿದರೆ ಅದು ಮೈನಸ್ ಪಾಯಿಂಟ್. ಯಾಕಿಲ್ಲ? ಸಿಂಪಲ್ ರೀಸನ್. ಏನದು? ಯಾಕೆ ಮಾಡೋದಿಲ್ಲ ಅವತಾರ ರೂಪನ? ಯಾಕೆ ಮಾಡೋದಿಲ್ಲ? ವೆರಿ ಸಿಂಪಲ್ ರೀಸನ್ ಇದೆ. ಯಾಕೆ ಅಲ್ಲ? ಉಳಿದ ದೇವತೆಗಳು ಬೋಧ ರೂಪವನ್ನು ಪೂಜೆ ಮಾಡ್ತಾರೆ, ಅವತಾರ ರೂಪ ಪೂಜೆ ಮಾಡೋದಿಲ್ಲ. ಯಾತಕ್ಕೆ? ಅವ್ರ ಮೂಲ ಶಕ್ತಿ ಇಲ್ಲ ಅದ್ರೊಳಗೆ. ಮೂಲ ಶಕ್ತಿ ಇಲ್ಲದೆ ಹೋದ ಕಾಲಕ್ಕೆ ಏನು ಮಾಡ್ತಾರೆ? ಅದನ್ನು ಮೂಲಕ್ಕೆ ಹೋಗ್ಬಿಡ್ತಾರೆ. ಅರ್ಥ ಆಯ್ತಾ? ವಾಯುದೇವರಿಗೆ ಅದು ಕಣ್ಮುನಿಗಳ ಶಾಪ ಅಂತ ಒಂದು ಕಥೆ ಇದೆ, ಕಂದಮುಣ ಬರುತ್ತೆ. ಸ್ಕಂದಮುನಿ ಯಾವುದಕ್ಕೂ ಸಿಟ್ಟರು ಶಾಪ ಕೊಟ್ಬಿಟ್ರು. ಹೇಗೆ ಹನುಮಂತನ ಶಾಪ ಕೊಟ್ಟಿದ್ದಿಲ್ಲ? ಏನಂತ ಕೊಟ್ಟಿದ್ದಿಲ್ಲ ಋಷಿಮುನಿಗಳೆಲ್ಲ? ಬರಲಿ, ಇನ್ನೊಬ್ರು ಹೇಳೋವರೆಗೂ ನಿನ್ನ ಶಕ್ತಿ ಗೊತ್ತಾಗದೆ ಹೋಗಲಿ ಅಂತ ಶಾಪ ಕೊಟ್ಬಿಟ್ಟಿತ್ತು. ಆ ಶಾಪ ಕೆಲಸ ಮಾಡ್ತಾ ಇಲ್ಲ. ಈ ಶಾಪ ಕೆಲಸ ಮಾಡೋದಿಲ್ಲ. ಅಕ್ಸೆಪ್ಟ್ ಮಾಡಿದ್ರು. ಯಾತಕ್ಕೆ ಗೊತ್ತಾ? ಅಲ್ಲ, ಯಾತಕ್ಕೆ ಮಾಡಿದರು? ಅವತಾರ ರೂಪದಲ್ಲಿ ಆ ಶಕ್ತಿ ಇರಬೇಕಾದ್ರೆ. ತ್ರಿಶ್ವಪ್ಪೇವ ಅವತಾರೇಶು ಅಪರ್ವಣ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಪೂರ್ಣ ಗುಣಗಣಾರೂಪ ಪೂರ್ಣ ಪ್ರಗಲ್ಭ. ಮೂಲಕ್ಕೆ ಯಾಕೆ ಹೋಗ್ಬೇಕು? ಎಲ್ಲ ಕೆಲಸ ಇಲ್ಲೇ ಆಗಬೇಕಾದ್ರೆ ಮೂಲ ರೂಪಕ್ಕೆ ಬೇಕಾಗಿಲ್ಲ. ಅದು ವೈಭವ ಆಯಿತು ಅವರಿಗೆ. ಅದು ದೋಷ ಆಗಲಿಲ್ಲ, ವೈಭವ ಆಯಿತು. ಉಳಿದವರಿಗೆ ದೋಷ ಆಯಿತು, ದೇವರಿಗೆ 2 ಗುಣ ಆಯಿತು. ಮೂಲದಾಯಿತು, ಅದು ಗುಣ ಆಯಿತು. 3 ಕೇಸ್ ತಗೋಬೇಕು. ಹಾಗೆ ಸ್ವಾರಸ್ಯ ಅರ್ಥ ಆಗುತ್ತೆ. ಇದು ಅರ್ಥ ಆಗೋದಿಲ್ಲ. ಇದು ಸುಮ್ಮನೆ ಓದ್ಕೊತ ಹೋಗ್ಬಿಟ್ರೆ ಅರ್ಥ ಆಗೋದಿಲ್ಲ. ರವಿರ್ ವಿರೋಚನ ಸೂರ್ಯ ಸವಿತಾ ರವಿರೋಚನ. ರವಿಹಿ ಸೂರ್ಯ ರವಿಯೊಳಗಿದ್ದು ಬೆಳಕೊಡೋನು ಯಾರೋ? ಪರಮಾತ್ಮನೇ. ಹಿಂದೆ ಬಂದಿದೆ, ಯದಾದಿತ್ಯ ಗತಂ ತೇಜ ಬಂದಿದೆ. ರವಿಹಿ ವಿರೋಚನ ವಿವಿಧತೆಯ ರೋಚಯತಿ. ರೋಚನ ಅಂದರೆ ಕಾಣೋದು. ವಿಶಿಷ್ಟವಾದರೂ ದೇವರಷ್ಟು ಖುಷಿ ಕೊಡೋ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಜನ ಯಾಕೆ ಬಿಟ್ಟಿದ್ದಾರೆ? ನೋಡಿಲ್ಲ ದೇವರನ್ನ. ಒಂದು ಸಲ ಕೆಲವು ಪದಾರ್ಥ ಅನ್ಕೊಂಡ್ಬಿಟ್ಟಿರ್ತಾರೆ ಚೆನ್ನಾಗಿಲ್ಲ ಅಂತೇಳಿ, ಯಾರೋ ತಿಂತಾರೆ. ಇಷ್ಟು ದಿವಸ ಬಿಟ್ಟಿದ್ದೆಲ್ಲ ಅಂತ ಗೋಳಾಡ್ತಾರೆ. ಇಷ್ಟು ದಿವಸ ಅದು ಏನು ಮಾಡಿರ್ತಾರೆ? ಸಾಮಾನ್ಯವಾಗಿ ಇದು ಮಾಡ್ತಾರಲ್ಲ, ಮೈಸೂರು ಪಾಕ್ ಇದ್ದಾಗ ಇದಿರುತ್ತೆ. ಯಾವುದದು? ಅಲ್ಲ, ಯಾವುದಿರುತ್ತೆ ಹೇಳಿ ನೋಡೋಣ. ಇದು ಹಿಂದೆ ಮಾಡ್ತಿದ್ದಿಲ್ಲ, ಇತ್ತೀಚೆಗೆ ಮಾಡ್ತಾ ಇದ್ದಾರಲ್ಲ. ಅದೇ ಅಲ್ಲ, ಸೋಂಪುಪ್ಪಡಿ. ನಾಳೆ ಏನು ತಿಳ್ಬೇಕು? ಮೈಸೂರಲ್ಲಿ ಹಾಗೆ ಬಿಟ್ಬಿಟ್ಟಿರ್ತಾರೆ. ಗೊತ್ತಾಯ್ತಾ? ಯಾವ್ದು ಮೈಸೂರು ಪಾಕ್ ಹೇಗೆ ಅದನ್ನು ಹಾಕಿರ್ತಾರೆ. ಹೇಗೋ ಬಿಟ್ಬಿಟ್ಬಿಡ್ತಾರೆ. ಯಾವಾಗ ತಿಂತಾರೆ? ಎಷ್ಟು ದಿವಸ ಬಿಟ್ಬಿಟ್ಟಲ್ಲ ಅಂತ ಓಡಾಡ್ತಾರೆ. ಅದ್ರ ಬೇರೆ ಇದ್ರ ನೋಡೋದಕ್ಕೆ ಒಂದೇ ರೀತಿ ಕಟ್ ಮಾಡಿದ ಒಂದೇ ರೀತಿ ಕಟ್ ಮಾಡಿರ್ತಾರೆ, ಮೋಸ ಹೋಗಿಬಿಡ್ತಾರೆ. ಅಂದರೆ ಅವಾಗ ಈಗ ದೇವ್ರ ಬಗ್ಗೆ ಹಾಗೇ ಇದೆ ಜನಗಳಿಗೆ. ದೇವರನ್ನು ಏನೋ ಒಂದು ಕೆಲಸಕ್ಕೆ ಬಾರದ ವ್ಯಕ್ತಿ. ದೇವ್ರ ಭಕ್ತರೆಲ್ಲ ವೃದ್ಧಾಶ್ರಮಕ್ಕೆ ಸೇರೋರು. ಗೊತ್ತಾಯ್ತಾ? ದೇವರ ಹೊತ್ತು ಹಣ್ಣು ಮುದುಕರಾಗಿ ಬೇಡ ಕೂತಿರ್ತಾರೆ, ತಿಳ್ಕೊಂಡ್ಬಿಟ್ಟಿರ್ತಾರೆ. ಈ ದೇವರ ಸಾಹಸನ ಬೇಡ ಅಂತ. ಆ ದೇವ್ರು ನಿಜವಾಗಲೂ ದೇವ್ರ ಕಲ್ಪನೆ ಬಂದು ಏನಾಗತ್ತಾಗ ಹಾಗೂ ಎಷ್ಟು ತಪ್ಪು ಮಾಡಿಬಿಟ್ಟೆ ನಾನೀಗ, ಇನ್ಮೇಲೆ ತಪ್ಪನ್ನು ಮಾಡಬಾರ್ದು ಅನ್ನೋ ಭಾವನೆ ಬರುತ್ತೆ. ಅದೇ ವೈರಾಗ್ಯ ಬಂದವರೆಲ್ಲ ಅಂಥವ್ರು. ಯಾರಿಗೆ ವೈರಾಗ್ಯ ಬಂತು ಅಂದರೆ ಯಾವುದನ್ನು ಸತ್ವ ಇಲ್ಲ ಅದನ್ನು ಭಾರಿ ಶ್ರೇಷ್ಠ ಅಂತ ತಿಳ್ಕೊಂಡಿದ್ರು. ಯಾವುದರಲ್ಲಿದೆ ಇಲ್ಲ ಅಂತ ತಿಳ್ಕೊಂಡಿದ್ರು. ಯಾವಾಗ ಇದೆ ಅಂತ ಗೊತ್ತಾಯಿತು ಇದನ್ನೆಲ್ಲ ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ತಕ್ಷಣ ಅಲ್ಲಿಗೆ ಹೊರಟು. ಇದು ಮತ್ತೆ ಬರೋದಿಲ್ಲ. ಸಾಮಾನ್ಯ ಲಾಂಗ್ ಡಿಸ್ಟೆನ್ಸ್ ಹೋಗೋರು ಪ್ಯಾಸೆಂಜರ್ ಬಸ್ ಹತ್ತಿದ್ರೆ ಹೇಗಿರುತ್ತೆ? ಶಟ್ಲ್ ಬಸ್ ಹಚ್ಚಿಬಿಟ್ರೆ ಇಲ್ಲ. ಅವು ಎಷ್ಟು ಟೈಮ್ ಆಗಿ ಸರ್ತೆ ಇದರಿಂದ ಹೋಗಿ ಗುಲ್ಬರ್ಗಾದಿಂದ ಮಣ್ಣೂರಿಗೆ ಹೋಗಿತ್ತು. ಬೆಳಿಗ್ಗೆ 6:30 ಕೊಟ್ಟು ಸಾಯಂಕಾಲ 6:30 ಸೇರಿರೋದು 70 ಕಿಲೋಮೀಟರ್ ಅಷ್ಟೇ. ಅವ್ರಿಗೆ ಹೋಗ್ತಾರೆ, ಈ ಥರ ಮತ್ತೆ ಇನ್ನೊಂದು ಕಡೆ ಹೋಗ್ತಾರೆ. ಎಲ್ಲ ಹಳ್ಳಿಗಳೆಲ್ಲ ಕವರ್ ಮಾಡ್ತಾ ಹೋಗ್ತಾರೆ. ಮುಗಿದೋಯ್ತು ಕತೆ. ಇದೊಂದಾರು ಹತ್ತಕ್ಕಾಗುತ್ತಾ? ಅದು ದೂರ ಹೋಗ್ಬೇಕಾದ್ರೆ ಏನಾಗಿರ್ಬೇಕದು? ಫಾಸ್ಟಾಗಿ ಹೋಗ್ಬೇಕು, ನಾನ್ ಸ್ಟಾಪು, 2. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಕೂಡ ಉಪಯೋಗಕ್ಕಿಲ್ಲ ಅಂತ ಗೊತ್ತಾಯ್ತಾಗ. ನಿಜವಾದ ಪೂರ್ತಿ ಸುಖ ಕೊಡ್ತಕ್ಕಂಥ ಶಕ್ತಿ ಇರೋದು ಯಾರಿಗೆ?
ಭಗವಂತನಿಗೆ. ಅವನಿರೋದು ಕೂಡ ಹಾಗೇನೆ. ಕೆಲವು ವಸ್ತು ಇಂಜೆಕ್ಷನ್ನು ಅವೆಲ್ಲ ನೋವಾಗುತ್ತೆ, ಬಟ್ ಮುಂದೆ ಒಳ್ಳೆ ಫಲಿತಾಂಶ ಇದೆ. ದೇವರಲ್ಲಿ ಇಲ್ಲವೇ ಇಲ್ಲ. ಅರಿತವರಿಗೆ ಅತಿ ಸುಲಭ ಶ್ರೀಹರಿಯ ಪೂಜೆ. ದೇವರು ತಿಳ್ಕೊಳ್ಳೋದು ಖುಷಿ, ಪೂಜೆ ಮಾಡೋದು ಖುಷಿ, ಗೊತ್ತಾಯ್ತಾ, ನೆನೆಸ್ಕೊಳ್ಳೋದು ಖುಷಿ, ಅರ್ಥ ಆಯ್ತಾ. ಯಾವ ರೀತಿಯಲ್ಲೂ ದೇವರು ಮೈನಸ್ ಪಾಯಿಂಟೇ ಇಲ್ಲ. ಆದರೆ ಅದನ್ನು ಜನ ನೋಡೋದಿಲ್ಲ ಅಂದರೆ ಗೊತ್ತಾಗಿಲ್ಲ ಅಂತ ಅರ್ಥ. ಮುಂದೆ ರವಿರ್ ವಿರೋಚನ, ಅದು ವಿಶಿಷ್ಟತೆಯ ರೋಚನ. ವಿರೋಚಯತೀತಿ ವಿರೋಚನ, ವಿಶೇಷತೆಯ ವಿಲಕ್ಷಣತೆಯ ವಿಶಿಷ್ಟತೆಯ. ಆಮೇಲೆ ಸೂರ್ಯ, ಸೂರ್ಯ ಅಂದರೆ ಎರಡು ಒಂದೇ ಕಾಣುತ್ತೆ. ರವಿ ಅಂದರೆ ಒಂದೇ, ಸೂರ್ಯ ಅಂದರೆ ಒಂದೇ. ಹಾಗಲ್ಲ, ಸೂರ್ಯಗಮ್ಯ, ಸೂರ್ಯಗಳಿಂದ ಹೊಂದಲ್ಪಡು. ಸೂರ್ಯಗಳಂದ್ರೆ ಜ್ಞಾನಿಗಳು, ಜ್ಞಾನಿಗಮ್ಯ ಜ್ಞಾನಗಮ್ಯ, ಆದ್ದರಿಂದ ಸೂರ್ಯ. ಆಮೇಲೆ ಸವಿತಾ, ಸವಿತಾ ಅಂದ್ರೆ ಅದೇ ಅರ್ಥನೇ. ಮತ್ತೆ ಸವಿತಾ ಅಂದ್ರೆ ಏನು? ಜಗತ್ ಪ್ರಸವಿತ, ಜಗತ್ತ ಸೃಷ್ಟಿ ಮಾಡುವವನು ಅಂತ ಅರ್ಥ. ಸವಿತಾ ಸೃಷ್ಟಿಕರ್ತ. ಈ ಸೂರ್ಯನಿಗೆ ಅವೆಲ್ಲ ಇಲ್ಲ. ಈ ಸೂರ್ಯನಿಗೆ ಎರಗೊಣೆಲ್ಲ ಸ್ವಲ್ಪ ಇದೆ ಅಷ್ಟೇ ಹೊರತು ಏನಲ್ಲ. ನಾವು ತುಂಬ ಕಾತಿದ್ದನ್ನ ಪಾತ್ರೆನ ಅಯ್ಯೋ ಬಿಸಿ ಅಂದ್ಬಿಡ್ತೇವೆ, ಆಮೇಲೆ ನೋಡಿದ್ರೆ ತಣ್ಣಗಿದೆ. ಅದು ಬಾರೋಡೋದು ನ್ಯಾಚುರಲ್ ಅಲ್ಲ. ಆದ್ದರಿಂದ ದೇವರದು ಸಹಜವಾಗಿದೆ. ಜಗತ್ ಪ್ರಸವಿತ ಅಂತ ಅರ್ಥ. ರವಿಲೋಚನ, ಈ ರವಿ ಈ ಉತ್ತರ ಅಲ್ಲೇ ಕೊಟ್ಬಿಟ್ಟು ಇಷ್ಟೆಲ್ಲ ಹೇಳಿಬಿಟ್ಟು, ರವಿ ಎಲ್ಲಿದ್ದಾನೀಗ? ಪರಮಾತ್ಮನ ಕಣ್ಣನ್ನು ಆಶ್ರಯಿಸಿದ್ದಾನೆ ಅಷ್ಟೇ ಹೊರತು ಅದು ಸ್ವಾತಂತ್ರ್ಯಾದಿಗಳಿಲ್ಲ, ಪೂರ್ಣ ಶಕ್ತಿನೂ ಇಲ್ಲ ಅಂತ ಅಲ್ಲಿ ಗೊತ್ತಾಗತ್ತೆ. ರವಿರ್ ವಿರೋಚನ ಸೂರ್ಯ ಸವಿತಾ ರವಿಲೋಚನ. ಅದಾದ ಮೇಲೆ ಅನಂತೋ ಹುತಭುಗ್ಭೋಕ್ತ ಸುಖತೋ ನೈಕಜೋಗ್ರಜ ಅನಿರ್ವಿಣ್ಣ ಸದಾ ಮರ್ಷಿ ಲೋಕಾಧಿಷ್ಠಾನ ಮದ್ಭುತಃ. ಅನಂತಃ ಹುತಭುಗ್ಭೋಕ್ತ, ಇಲ್ಲಿ ಒಟ್ಟಿಗೆ ಮಾಡ್ಬೋದು. ಹುತಭುಗ್ಭೋಕ್ತ ಸುಖದಃ ನೈಕಜಃ ಅಗ್ರಜಃ ಅನಿರ್ವಿಣ್ಣ ಸದಾಮರ್ಷಿ ಲೋಕಾಧಿಷ್ಠಾನಂ ಅದ್ಭುತಃ. ಇದಿಷ್ಟು ದೇವರ ಹೆಸರುಗಳು. ಅನಂತಃ ಹೇಳಿದೆ, ದೇಶತಃ ಅನಂತ, ಕಾಲತಃ ಗುಣತಃ ಅನಂತ ಅನ್ನೋದ್ರಿಂದಾಗಿನೇ. ಮತ್ತು ರೂಪತಃ ಅನಂತ, ಮತ್ತೆ ರೂಪದಲ್ಲೂ ಅನಂತ ರೂಪಗಳಿವೆ. ಹುತಭುಗ್ಭೋಕ್ತ, ಹುತಭುಕ್ ಅಂತ ಅಗ್ನಿ ಇಟ್ಕೊಂಡ್ರೆ ಅದನ್ನು ತಿಂತಾರೆ. ಹುತಭುಗ್ಭೋಕ್ತ ಸುಖದಃ, ಅವರೇನು ಕಾಡಿಗಿಚ್ಚು ಬಂತು, ಎಲ್ಲರೂ ಕೃಷ್ಣ ಕೃಷ್ಣ ಅಂತ ಬಂದರು, ಕೃಷ್ಣ ಬಾಯಿ ತೆಗೆದ, ಎಲ್ಲ ಹೋಗ್ಬಿಡ್ತಾರೆ ಬಾಯಿಂದ. ಇದು ಬರೋದು ಬೇರೆ ಸಾಮಾನ್ಯ ಅಂಥದ್ದು. ಇಡೀ ಕಾಡಿಗೆ ಇಲ್ಲೇ ಇಲ್ಲ, ಕಾಡಿಗೆ ಒಂದು ಪೈಸೆ ಕೂಡ ಇಲ್ಲ. ಇನ್ನೊಂದು ಸರ್ತಿ ಮಾಡ್ತೇವೆ, ಎಲ್ಲ ಎರಡೆರಡು ಸರ್ತೆ. ಸಂಜೀವನ ಧರ್ಮದ 2 ಸಲ, ಸೌಗಂಧಿಕ 2 ಸಲ, ಕೃಷ್ಣ ಮಾಡಿದ 2 ಸಲ. ಒಂದು ಸರ್ತಿ ಮಾಡಿದ್ರೆ ಏನಾಗ್ಬೋದು? ಅದು ಬೈ ಚಾನ್ಸ್ ಆಗ್ಬೋದು ಅಂತ. ರಿಪೀಟ್ ಮಾಡಿದಾಗ ಅದು ಕನ್ಫರ್ಮ್ಡ್ ಅಂತ. ಅದಿರ್ವಿಣ್ಣ ಸದಾಮರ್ಷಿ ನೈಕ ಸುಖದ ಭೋಕ್ತ, ಹುತಭೋಕ್ತ ಸುಖದ, ಸುಖವನ್ನು ಕೊಡ್ತಾನೆ. ಸುಖಿಯಾಗಿದ್ದಾನೆ, ಸುಖ ಕೊಡ್ತಾನೆ. ದುಷ್ಟರ ಸುಖವನ್ನು ತೆಗಿತಾನೆ. ಸುಖಂ ತ್ಯತೀತಿ ಸುಖದ, ಸುಖಂ ದದಾತೀತಿ ಸುಖದ. ಇನ್ನೂ ಅರ್ಥ ಇದೆ. ಖ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಶೋಭನ ಇಂದ್ರಿಯಗಳನ್ನು ಕೊಡ್ತಾನೆ ಪರಮಾತ್ಮ. ಒಳ್ಳೆಯ ಇಂದ್ರಿಯ ಇದೆ ಅಂದರೆ ದೇವರ ಅನುಗ್ರಹ ಅಂತ ಅರ್ಥ. ಗೊತ್ತಾಯ್ತಾ? ಕೆಲವರಿಗೆ ಕಳೆದು ಬಿಡ್ತಾನೆ. ಯಾತಕ್ಕೆ ಅಂದರೆ ಯಾವುದೋ ಪಾಪ ಮಾಡಿದ್ದಾನೆ, ಡಿಸ್ಮಿಸ್ ಮಾಡ್ತಾರಲ್ಲ, ತೆಗೆದು ಹಾಕಿಬಿಡ್ತಾನೆ. ಅದು ಇಂದ್ರಿಯಗಳ ಸುಖ. ಶೋಭನಾನಿ ಖಾನಿ ದದಾತೀತಿ ಸುಖದ, ಶೋಭನಾನಿ ಖಾನಿ ದಿತೀತಿ ಸುಖದ. ಯೋಗ್ಯರಿಗೆ ಕೊಡ್ತಾನೆ, ಅಯೋಗ್ಯರಿಗೆ ತೆಗಿತಾನೆ. ಆದ್ದರಿಂದ ಎರಡೂ ಬರುತ್ತೆ. ಎರಡೂ ಬರೋದು ಪರ್ಫೆಕ್ಷನ್. ಒಂದಾದ್ರೆ ಏನಾಗುತ್ತೆ ಅಲ್ಲಿಗೆ? ಏನೂ ಇಲ್ಲ. ಈಗ ಕಾಲೇಜ್ ಗಲಾಟೆ ಆಗುತ್ತೆ, ಪೊಲೀಸ್ ವ್ಯಾನಿಗೆ ಫೋನ್ ಮಾಡ್ತಾರೆ, ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಪಾಠ ಮಾಡಬೇಕಾಗತ್ತೆ, ಇವ್ರು ಬೇಕು, ಅವ್ರು ಪಾಠ ಮಾಡೋಕ್ಕೆ ಬರೋದಿಲ್ಲ. ಎರಡೇ ಇಲ್ಲ ಅದರಲ್ಲಿ. ಆದರೆ ದೇವರು ಎಲ್ಲದನ್ನೂ ಮಾಡ್ತಾನೆ. ಆದ್ದರಿಂದ ಅದು ಫುಲ್ ಕಂಟ್ರೋಲ್. ಸುಖದ ವೆಹಿಕಲ್ ಸ್ಟಾರ್ಟ್ ಮಾಡೋಕ್ಕೆ ಬರುತ್ತೆ, ಸ್ಟಾಪ್ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಏನಂತಾರೆ ಅದಕ್ಕೆ? ಡ್ರೈವಿಂಗ್ ಬರೋದಿಲ್ಲ ಅಂತ ಹೇಳ್ತಾರೆ. ಮನುಷ್ಯರೇ ಹೋಗಿದ್ದಾರೆ ಪಾಪ, ಡ್ರೈವಿಂಗ್ ಬರೋ. ಎರಡು ಬಂದರೆ ಮಾತ್ರ ಫುಲ್ಲಿ ಕನ್ಫರ್ಮ್ ಆಗೋದು. ಗಣೇಶನು ಹಾಗೇನೆ. ದುಷ್ಟಾನ ವಿಘ್ನಕರ್ತ ಸುಚರಿತ ಸುಜರಸ್ತೋಭ ವಿಘ್ನಾಪಹರ್ತ. ತೀರ್ಥ ಪ್ರಬಂಧಗಳು ಬರೀತಾರೆ. ದುಷ್ಟಾನ ವಿಘ್ನಕರ್ತ, ವಿಘ್ನ ಕೊಡೋಕ್ಕೂ ಬರುತ್ತೆ ಅವರಿಗೆ. ಸುಚರಿತ ಸುಜರಸ್ತೋಭ ವಿಘ್ನಾಪಹರ್ತ, ಒಳ್ಳೆಯವ್ರಿಗೆ ಪರಿಹಾರವನ್ನು ಮಾಡ್ತಾನೆ. ಅದರಿಂದಾಗಿ ಅದು ವಿಘ್ನಾಧಿಪ ಅಂತ ಹೆಸರಾಯಿತು. ಅದು ಲಿಮಿಟ್ ಇದೆ. ಆದರೆ ದೇವರ ಅಬ್ಸಲ್ಯೂಟಲ್ಲೇ ದೇವರು. ನೈಕಜೋ ಅಗ್ರ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಎಲ್ಲರೂ ಸಾಮಾನ್ಯ ಏನಂತ ತಿಳ್ಕೊಂಡಿರ್ತಾರೆ ಅಂದರೆ ಗಣೇಶನ ಸೋತಿರು. ತಪ್ಪೋದು. ಯಾಕೆ? ಶುಕ್ಲಾಂಬರಧರಂ, ಗಣೇಶ ಶುಕ್ಲಾಂಬರಧರ ಅಲ್ಲ, ರಕ್ತಾಂಬರೋ ರಕ್ತತನು, ಕೆಂಪು ಬಟ್ಟೆ ಪರಮಾತ್ರಿ. ಆದರೆ ಈ ಶರೀರ ಅಲ್ಲ.
ಮತ್ತು ಇದೆಲ್ಲ ಇಲ್ಲ. ಶುಕ್ಲಾಂಬರಧರಂ ದೇವಂ ಪ್ರಸನ್ನವದನ ವಕ್ರತುಂಡ ಪ್ರಸನ್ನವದನ ಅಲ್ಲ. ಅದರಿಂದ ಮುಖ್ಯವಾಗಿ ಯಾರು ಸ್ತೋತ್ರ ವಿಷ್ಣು ಮತ್ತು ಪದನೇ ಇದೆ ಈ ಮಧ್ಯೆ. ಶುಕ್ಲಾಂಬರಧರಂ ವಿಷ್ಣು ಅಂತ ಅಲ್ಲೇ ಹೇಳಿದ ಮೇಲೂ ಕೂಡ ಗಣೇಶ ಸ್ತೋತ್ರ ಅಂತ ಹೇಳ್ಕೊಂಡ್ರೆ ತಪ್ಪಾಗತ್ತೆ. ಹಾಂ ಬರುತ್ತೆ ಯಾಕೆ ಹೇಳ್ತೇವೆ? ನ ಏಕಜಃ ನೈಕ ಏಕಾತ್ ಜಾಯತೆ ಇತಿ ಏಕಜಃ. ಒಬ್ಬರಿಂದ ಹುಟ್ಟೋದಾದ್ರೆ ಅದೇನು ಒಬ್ಬರಿಂದ ಹುಟ್ಟಿರೋರು. ದೇವರು ಎಷ್ಟು ರೂಪ ತಗೊಳ್ತಾನೆ ಅವನು. ವಸುದೇವನ ಮಗ ದಶರಥನ ಮಗ ಎಷ್ಟು ಬೇಕಾದ್ರೂ ಇದೆ. ಆದ್ದರಿಂದಾಗೇನೆ ನೈಕಜ ಅನೇಕ ರೂಪಗಳಲ್ಲಿ ಅದು ಮೊದಲು ಏಕಜ ಅಲ್ಲ ಅನೇಕಜ ಅನೇಕ ರೂಪಗಳನ್ನು ಮಾಡಿ ಹೊಂದಿರೋದ್ರಿಂದ ನಿಜವಾಗ್ಲೂ ತಂದೆ ತಾಯಿಗಳವ್ರು ಯಾವಾಗಲೂ ಆಗಿದ್ದರೆ ಏನಾಗಿದೆ ಹರಿ ತಂದೆ ತಾಯಿ ಅಂತ ಹೇಳಿದ್ದೇವೆ. ಎಲ್ಲರಿಗೂ ಎಲ್ಲ ಕಾಲಕ್ಕೂ ಹರಿರೇವ ಪರಹ ಹರಿರೇವ ಚೇಂಜ್ ಇಲ್ಲ. ಆದ್ದರಿಂದ ಅವರೆಲ್ಲ ನಿಜವಾದ ತಂದೆ ತಾಯಿಗಳಲ್ಲ ಅಂತ ಅರ್ಥ. ಇನ್ನೊಂದು ಅರ್ಥ ನೈಕಜ ನೈಕ ವಿಧೇನ ಜಾಯತೆ. ಒಂದು ರೀತಿ ಅಲ್ಲ ಅನೇಕ ರೀತಿಯ ಪ್ರಾದುರ್ಭಾವ ಆಗುತ್ತೆ. ಎಲ್ಲಿ ಕಂಬದಲ್ಲಿ ಬರೋದೇನು ಇಲ್ಲಿ ಬರೋದು ಎಲ್ಲೆಲ್ಲೋ ಬರ್ತಾರೆ. ಇದು ದೇವರ ವೈಭವ. ಅಂದರೆ ಬರೀ ಮನುಷ್ಯರಿಂದ ಅಲ್ಲ ಜಡ ಪದಾರ್ಥದಿಂದ ಬರ್ತಾರೆ. ಅಂದಮೇಲೆ ಏನರ್ಥ? ಅದರಿಂದ ಬಂದವನಲ್ಲ, ಕಾಣಿಸ್ಕೊಂಡವನು ಬೇರೆ ಬಂದವನು ಬೇರೆ. ಬಂದವನು ಅಂದರೆ ಹುಟ್ಟಿ ಬಂದವನು ಅಂತ ಅರ್ಥ. ಕಾಣಿಸ್ಕೊಂಡವನು ಅಂದರೆ ಏನು? ಅಲ್ಲಲ್ಲಿ ವ್ಯಕ್ತನಾಗೋಣ, ಎಲ್ಲಿ ಬೇಕಾದ್ರೂ ವ್ಯಕ್ತನಾಗ್ತಾನೆ. ಎಲ್ಲಿ? ಸೂರ್ಯೋ ಅಗ್ನಿ ಬ್ರಾಹ್ಮಣ ಗಾವ ಕಮ್ ಮರುತ್ ವೈಷ್ಣವ ಇವೆಲ್ಲ ಹೇಳ್ತಾರೆ. 11 ಕಡೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟು ಕಡೆ ದೇವರಿದ್ದಾರೆ. ಆದ್ದರಿಂದ ಅದು ವ್ಯಾಪ್ತಿ ದೊಡ್ಡದಾಗ್ತಾ ಹೋಗುತ್ತಾಗ. ಜಾ ಶಬ್ದಕ್ಕೆ ಪ್ರಾದುರ್ಭಾವ ಅಂತ ಅರ್ಥ. ಜನಿ ಪ್ರಾದುರ್ಭಾವೇ, ಉಳಿದವರಿಗೆ ಹುಟ್ಟೋದು ಅಂತ ಅರ್ಥ. ದೇವರಿಗೆ ಏನು ಮಾಡಬೇಕಾಗ? ಪ್ರಾದುರ್ಭಾವ, ಅನೇಕ ರೀತಿಯ ಪ್ರಾದುರ್ಭಾವಗಳನ್ನು ಹೊಂದ್ತಾನೆ. ಅನೇಕ ಅರ್ಥಗಳು. ಏಕಜ ಒಂದು ಪದ ಇಟ್ಕೊಳ್ಳಿ. ಆಮೇಲೆ ಅನೇಕಜ. ಅನೇಕಜ ಹೇಗೆ ಬರುತ್ತೆ ನಿಮಗೆ? ಈಗ ಆ ಸೇರಿಸ್ಬೇಕು. ಅನೇಕಜ ಆಯ್ತಾಗ. ಅನೇಕಜ ಅಂದ್ರೇನು? ಒಬ್ನಲ್ಲಿ ಹುಟ್ಟೋನಲ್ಲ, ಅನೇಕರಿಂದ ಅವತಾರವನ್ನು ಮಾಡುವವನು. ಅಂದರೆ ಪ್ರಾದುರ್ಭಾವ ಮಾಡುವವನು ಹೇಳಬೇಕೆ ಹೊರತು ಏನು ಹೇಳಿಕೊಡೋದು? ಗೋಪಿಕಾ ಹೇಳ್ತಾರೆ, ನಖಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮದ್ರ. ನೀನು ಇವ್ರ ಮಗನಲ್ಲ, ಯಶೋದೆಯ ಮಗನಲ್ಲ ಅಂತ ಅವರೇ ಡಿಕ್ಲೇರ್ ಮಾಡಿಬಿಡ್ತಾರೆ ಆಗಲೇ. ಅದಕ್ಕೆ ಹುಟ್ಟಿದವನಲ್ಲ ಕೃಷ್ಣ. ಗೊತ್ತಾಯ್ತಾ? ಅದನ್ನು ಹೇಳೋದಕ್ಕೋಸ್ಕರ ನೈಕಜ ಅನೈಕಜ. ಇನ್ನೂ ಹೇಳೋದಾದರೆ ಅನ ಅಂದರೆ ವಾಯುದೇವರು. ಅವರೊಬ್ಬರಿಂದನೇ ಪರಮಾತ್ಮ ಕಾಣಿಸೋದು, ಇನ್ಯಾರಿಗೂ ಕಾಣಿಸೋದೆ ಅವರೊಬ್ಬರಿಂದನೇ ಹೋಗ ಎಲ್ಲ ಕೊಡೋದು. ಅನೈಕಜ ಅನ ಏಕ ಜ ಅನೇನ ಏಕೇನ ಇವ ಜಾಯತೆ ಇತಿ ಅನೈಕಜ. ಅದಕ್ಕೆ ಆನಂದಯೇ ಸುಮುಖಭೂಷಿತ ಭೂಮಿ ಭಾಗ ಅಂಥೇಳಿ ಅರ್ಥ ಆಯ್ತು. ಬೇರೆ ಯಾರು ಕಳಿಸಿದ್ರು ಕೂಡ ಸರ್ವಜ್ಞವನ್ಯ ವನವೇಕ್ಷ ಸಕಾರ್ಯ ವೀರ್ಯ ಕೆಲಸ ಮಾಡೋಕ್ಕಾಗೋದಿಲ್ಲ. ಅವರೊಬ್ಬರಿಗೆ ಮಾಡೋಕ್ಕೆ ಬರೋದಾದ್ರಿಂದ ಅನೈಕಜ. ಅಗ್ರಜ ಎಂದರೆ ಎಲ್ಲರಿಗಿಂತ ಮುಂಚೆ ವಾಸುದೇವಾವ ಇದಮಗ್ರೆ ಆಸಿ. ಮೊದಲ ರೂಪ ತೋರಿಸಿದ್ದೆ ಯಾವುದು? ವಾಸುದೇವ ರೂಪನ. ಅಗ್ರಜ, ಉಳಿದವರು ಯಾರು ಅಗ್ರಜರಲ್ಲ. ಮತ್ತು ಅಗ್ರಜ ರಾಮಾವತಾರದಲ್ಲಿ ಅಗ್ರಜ. ಗೊತ್ತಾಯ್ತಾ? ಕೃಷ್ಣಾವತಾರದಲ್ಲೂ ಅಗ್ರಜನೇ. ಯಾತಕ್ಕೆ ಅಗ್ರಜ ಹೇಗಾಗ್ತಾನೆ? ಮೇಲೆ ಹುಟ್ಟಿದ್ದು ಪ್ರಾದುರ್ಭಾವ ಇದು. ಉದಾಹರಣೆಗೆ ಕ್ಯೂನಲ್ಲಿ ನಿಂತಿರ್ತಾನೆ, ಮುಂದೆ ಹೋಗ್ತಾರೆ, ಇನ್ನೊಬ್ರು ಯಾರು ಮುಂದೆ ಎತ್ಕೊಂಡ್ಬಿಡ್ತಾರೆ. ಯಾಕೆ ಮೊದಲೇ ನಿಂತು ಹೋಗಿದ್ದಾಗಲಿ ಅಂತ ಹೇಳ್ತಾರೆ. ಯಾರೋ ಇಟ್ಟೋಗ್ಬಿಟ್ಟಿರ್ತಾರೆ ಯಾರೋ. ಈಗ ಬೀಗ ಬಂದರೂ ಕೂಡ ಮೊದಲೇ ಇಟ್ಬಿಟ್ಟಿದ್ದಾರೆ. ಎಲ್ಲ ಕಾಲಕ್ಕೆ ಕೃಷ್ಣರೂಪ ಇದೆ. ಕೃಷ್ಣ ಹೊಸದಾಗಿ ಬಂದಿದ್ದಲ್ಲ, ಈಗ ಕಾಣಿಸ್ಕೊಂಡಿದ್ದಷ್ಟೇ. ಈಗ ಕಾಣಿಸ್ಕೊಂಡಿದ್ದು ಬೇರೆ, ಸೇರ್ಕೊಂಡಿದ್ದು ಬೇರೆ. ಈಗ ಕಾಣಿಸ್ಕೊಂಡ್ರೆ ಸುಮ್ಮನೆ ಇರ್ತಾರೆ, ಈಗ ಸೇರಿಕೊಂಡ್ರೆ ಓಡಿಸ್ತಾರೆ. ಮೊದಲಿಂದ ಪ್ರೆಗ್ನೆನ್ಸಿ ನೀನು ಬರಲಕ್ಕೆ ಅಂತ ಹೇಳ್ತಾರೆ. ಹೌದಲ್ಲ? ಅದಕ್ಕೆ ಅಗ್ರಜ ಅಂದರೆ ಅನುಜೋಪಿ ಅಗ್ರಜ ಕೃಷ್ಣ ರೂಪದಲ್ಲಿ. ಯಾಕೆ? ಸನಾತನನಾಗಿದ್ದರಿಂದ. ಬಲರಾಮ ದೇವರು ಹಾಗಲ್ಲ, ರೂಪ ಬಂತು ಮತ್ತೆ ಹೋಯ್ತು ಕೂಡ, ಬಿಟ್ಟು ಹೋಗ್ಬಿಡ್ತಾರೆ ಅವರು. ಕೃಷ್ಣ ಬಂದೂ ಇಲ್ಲ ಬಿಡೋದು ಇಲ್ಲ. ಅದರಿಂದಾಗೇ ಸರಿಯಾದ. ಅನಿರ್ವಿಣ್ಣ, ತುಂಬ ಸಾಕಾಯ್ತಪ್ಪ ನಿರ್ವಿಣ್ಣರಾಗಿಬಿಟ್ರು ಅಂತ ಹೇಳ್ತಾರೆ. ಎಂದು ನಿರ್ವಿಣ್ಣನಾಗೋದೇ ಇಲ್ಲ ಆಗಿದೆ. ವಾಯುದೇವರೇ ನಿರ್ವಿಣ್ಣರಾಗಲಿಲ್ಲ. ಒಂದು ವಿಶ್ರಾಂತಿ ತಗೋ ಅಂತ ಕೇಳಿದರೆ ವಿಶ್ರಾಂತಿ ಬೇಕಿಲ್ಲ. ನೈವಾತ್ರ ವೈಶ್ರಣೋ ವೈಶ್ಚತ್ ಅವಿಶ್ರಮೋಸವು. ಸದಾ ಮರ್ಷಿ. ಅಮರ್ಷಿ ಅಂದರೆ ತಡ್ಕೊಳ್ಳೋದು, ಸಹನ. ಸುಸ್ತಾಗ ನಿರ್ವಿಣ್ಣರಾಗಿಬಿಟ್ಟಿದ್ದಾರೆ, ಸಾಕಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ ಹಾಗೆ. ಸದಾ ಮರ್ಷಿ ಸದಾ ಕಾಲ ಪರಮಾತ್ಮ ಕ್ಷಮಾಶೀಲ. ಕ್ಷಮಾಸೌಧ ಭಕ್ತಾಪರಾಧ ಸಹಿಷ್ಣು ಸಂಧಿ ಅಂತ ಸಂಧಿನೇ ಬರೆದುಬಿಟ್ಟಿದ್ದಾರೆ. ಯಾವ ಕಾಲಕ್ಕೆ ಸಾಮಾನ್ಯವಾಗಿ ಮುನಾಸರ್ ತಪ್ಪಾಗ್ಬಿಟ್ರೆ ಕ್ಷಮಿಸೋದಿಲ್ಲ. ಬರೀ ತಪ್ಪು ಮಾಡ್ತಾರೆ, ಸಿಟ್ಟೋಗಿ ಬಂದ್ಬಿಡೋದು. ಅನಂತ ಜನ ತಪ್ಪು ಮಾಡಿದ್ರೆ ಪರಮಾತ್ಮ ತಡ್ಕೋತಾರೆ ಅಂದಮೇಲೆ ಸದಾ ಮರ್ಷಿ, ಎಷ್ಟು ಕರುಣಾಳು ಅಂತ ಹೇಳ್ತಾರೆ. ಲೋಕಾಧಿಷ್ಠಾನವದ್ಭುತ. ಒಂದೆರಡಕ್ಕಲ್ಲ, ಇಡೀ ಲೋಕಕ್ಕೆ ಅಧಿಷ್ಠಾನ ಅಂದರೆ ಏನು? ಆಶ್ರಯ. ಎಲ್ಲ ಲೋಕಗಳಿಗೂ ಅಧಿಷ್ಠಾನವಾಗಿ ಪರಮಾತ್ಮ ಇದ್ದಾನೆ. ಇದು ಯಾವ ಲೋಕವೂ ಇರಲಿಕ್ಕೆ ಆಗೋದಿಲ್ಲ. ಮತ್ತು ಲೋಕ ಅಂದರೆ ಶಾಸ್ತ್ರಕ್ಕೆ ಅಧಿಷ್ಠಾನ ಅಂದರೆ ಸರ್ವಶಾಸ್ತ್ರ ಪ್ರತಿಪಾದ್ಯ. ವೇದವ್ಯಾಸ ರೂಪದಿಂದ ಬರೆದಿದ್ದು ಎಲ್ಲ ರೂಪಗಳು ಪ್ರತಿಪಾದ್ಯನಾಗಿರೋದು. ಲೋಕಾಧಿಷ್ಠಾನವದ್ಭುತ.
ಲೋಕ ಅಂದರೆ ಶಾಸ್ತ್ರ. ಎಲ್ಲಿ ಬಂದಿದೆ ಅರ್ಥ? ಲೋಕ ಅಂದರೆ ಶಾಸ್ತ್ರ ಅಂತ ಅರ್ಥ ಎಲ್ಲಿ ಬಂದಿದೆ? ಸುಧಾದಲ್ಲಿ ಎಲ್ಲ ಇದೆ. ಅದು ಬೇಡ, ಎಲ್ಲಿ ಬಂದಿದೆ ಹೇಳಬೇಕು. ಬೆಂಗಳೂರಲ್ಲಿ ಸಿಗುತ್ತೆ, ಇಂಡಿಯಾದಲ್ಲಿ ಸಿಗುತ್ತೆ, ಅದಲ್ಲ, ಎಲ್ಲಿ ಸಿಗುತ್ತೆ ಹೇಳಬೇಕು. ಹಾಂ, ಅದನ್ನ ಏನಂತ ಬಂದಿದೆ ಅಲ್ಲಿ? ದ್ವಾಮ್ಯವ ಪುರುಷೋ ಲೋಕೇ ಕ್ಷರಶ್ಚಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥ. ಲೋಕ ಅಂದ್ರೆ ಏನಂತ ಅರ್ಥ ಮಾಡಿದ್ದಾರಲ್ಲಿ? ಶಾಸ್ತ್ರ ಅಂತ ಅರ್ಥ ಮಾಡಿದ್ದಾರೆ. ಗೊತ್ತಾಯ್ತಾ? ಆದ್ದರಿಂದ ಯಾಕೆ ಶಾಸ್ತ್ರ, ಲೋಕಕ್ಕೆ ಶಾಸ್ತ್ರ ಏನು ಸಂಬಂಧ? ಲೋಕ ಅಂದರೆ ಪ್ರಕಾಶ, ಶಾಸ್ತ್ರ ಜ್ಞಾನ ಪ್ರಕಾಶ ಕೊಡೋದ್ರಿಂದ ಲೋಕಕ್ಕೆ ಶಾಸ್ತ್ರ ಅಂತ ಹೇಳಿ, ಶಾಸ್ತ್ರಕ್ಕೆ ಲೋಕ ಅಂತಲೇ ಹೆಸರು. ಆದ್ದರಿಂದ ಲೋಕಜಃ ನೈಕಜೋ ಆಯ್ತಾ, ಲೋಕಾಧಿಷ್ಠಾನ ಅದ್ಭುತ. ಇನ್ನೊಂದು ಅರ್ಥ ಇದೆ, ಲೋಕರು ಅಂದರೆ ಮುಕ್ತರು ಅಂತ ಅರ್ಥ. ಮುಕ್ತರಿಗೆ ಲೋಕರು ಬರೀ ಪ್ರಕಾಶ ರೂಪರು, ಅವರು ಸ್ವರೂಪ ದೇಹಕ್ಕೆ ಬರೀ ಬೆಳಕೆ, ಬೇರೆ ಎಲ್ಲೇ ಇಲ್ಲ. ಅವರಿಗೆ ಅಧಿಷ್ಠಾನ ಮುಕ್ತಾನಾಂ ಪರಮಾಗತಿ. ಮುಕ್ತರು ಸ್ವತಂತ್ರರಾಗಿ ಬಿಡೋದಿಲ್ಲ, ಸಮರೂ ಆಗೋದಿಲ್ಲ, ಆಶ್ರಯನಾಗಿದ್ದಾರೆ. ಲೋಕಾಧಿಷ್ಠಾನ ಅದ್ಭುತ. ಅಲ್ಲಿಗಾಯ್ತು. ಸದಾ ಸನಾತನ ತಮಃ ಕಪಿಲಃ ಕಪಿರಪ್ಯಯ ಸ್ವಸ್ತಿದಃ ಸ್ವಸ್ತಿ ಕೃತ್ ಸ್ವಸ್ತಿ ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣಃ. ಸನಾತ್ ಸನಾತನ ತಮಃ ಕಪಿಲಃ ಕಪಿಃ ಅಪ್ಯಯಃ ಸ್ವಸ್ತಿದಃ ಸ್ವಸ್ತಿಕೃತ್ ಸ್ವಸ್ತಿ ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣಃ. ಸನಾತ್ ಸನಾತನ ತಮಃ. ಓಂ ಸನಾತ್ ಸನಾತನ ತಮಾಯ ನಮಃ. ಓಂ ಕಪಿಲಾಯ ನಮಃ. ಓಂ ಕಪಯೇ ನಮಃ. ಅಪ್ಯಯಾಯ ನಮಃ. ಕಪಿರಪ್ಯಯಾಯ ನಮಃ. ಅದು ಒಂದು ಮಾಡಿದವರು ಇದ್ದಾರೆ. ಸ್ವಸ್ತಿದಾಯ ನಮಃ. ಸ್ವಸ್ತಿ ಸ್ವಸ್ತಿ ಕೃತೇ ನಮಃ. ಆಮೇಲೆ ಸ್ವಸ್ತಿ ಸ್ವಸ್ತಿನೇ ನಮಃ. ಸ್ವಸ್ತಿನೇ ನಮಃ. ಸ್ವಸ್ತಿ ಭುಜೇ ನಮಃ. ವಿಶ್ವಸ್ತಿ ದಕ್ಷಿಣಾಯ ನಮಃ. ಸನಾತ್ ಸನಾತನ, ಸನ ಅಂದರೆ ನಿತ್ಯ ಅಂತ ಅರ್ಥ. ಸನಾತ್ ಸನಾತನ ತಮಃ, ನಿತ್ಯೋ ನಿತ್ಯಾನ, ನಿತ್ಯರಲ್ಲಿ ನಿತ್ಯರಲ್ಲಿ ನಿತ್ಯ. ಅದು ಅಷ್ಟು ಒತ್ತು ಕೊಟ್ಟು ಹೇಳ್ತಾರೆ. ಅದು ಸನಾತನ ತಮಃ. ಆಕಾಶ ಸನಾತನ ತಮನೆ, ಕಾಲನೂ ಕೂಡ ಸನಾತನ ತಮನೆ. ಅದು ಸ್ವಲ್ಪ ಪ್ರವಾಹ ಇದು, ಅದು ಹಾಗಲ್ಲ. ಅದು ದೇವರು ಹಾಗಲ್ಲ. ಎಲ್ಲ ರೂಪಗಳು ಸನಾತನ. ಕೃಷ್ಣ ಸಕಲ ರೂಪಗಳು ಕೂಡ ಏನವು? ಶ್ರೀಕೃಷ್ಣ ಕಮಲಾನಾಥ ವಾಸುದೇವ ಸನಾತನಃ. ಎಲ್ಲ ರೂಪಗಳು ಸನಾತನ ರೂಪಗಳು. ಉಳಿದವರೆಲ್ಲ ಹೇಳಬಾರದು. ಇವತ್ತು ಹನುಮಧ್ವೀಮ ರೂಪಗಳು ಸನಾತನ ರೂಪಗಳಲ್ಲ, ತೊಗೊಂಡಿದ್ದು ಬಿಟ್ಟಿದ್ದು. ಉಳಿದವರಿಗಿಂತ ಡಿಫರೆಂಟ್, ಆ ವಿಚಾರ ಬೇರೆ. ರುದ್ರ ಡಿಫರೆಂಟ್ ಆದರೂ ಕೂಡ ದೇವರಂತೆ ಸನಾತನ ಅಲ್ಲ. ಅರ್ಥ ಆಯ್ತಾ? ಅದು ಲಕ್ಷ್ಮೀನಾರಾಯಣ ಮಹಾತ್ಮ ಮಹಾಲಕ್ಷ್ಮಿ ಎಲ್ಲ ರೂಪಗಳು ಕೂಡ ಸನಾತನ. ಇವರಿಬ್ಬರೇ ಹಾಗೆ. ಸ್ವಾತಂತ್ರ್ಯ ಇರೋದು ಇಲ್ಲದೆ ಇರೋದು ವ್ಯತ್ಯಾಸ ಅಷ್ಟೇ. ಕಪಿರಪ್ಯಯ. ಆಮೇಲೆ ಕಪಿಲಃ ಶಬ್ದಕ್ಕೆ ಅನೇಕ ಅರ್ಥಗಳು. ಕಂಪಿಬತೀತಿ ಕಪಿಲಃ, ಕಂಪಿಬತೀತಿ ಕಪಿಹಿ, ಮುಕ್ತರು ಅಂತ ಅರ್ಥ. ಅವ್ರನ್ನ ಲಾತಿ ನಿಗ್ರಹ ಮಾಡ್ತಾನೆ ಕಪಿಲಃ. ಇನ್ನೂ ತಗೊಂಡ್ರೆ ಕಾ ಇತಿ ಕಹ, ಬ್ರಹ್ಮ ವಾಯುರ್ವ. ಬ್ರಹ್ಮದೇವರಿಗೂ ಕಾ ಅಂತ ಹೆಸರು, ವಾಯುದೇವರಿಗೂ ಕಾ ಅಂತ ಹೆಸರು. ಪಿ ಅಂದರೆ ಪಿನಾಕಿ. ಗೊತ್ತಾಯ್ತಾ? ಅಂದರೆ ಕಂ ಪಿಂ ಚ ಲಾತೀತಿ ಕಪಿಲಃ. ವಾಯುದೇವರನ್ನ, ಬ್ರಹ್ಮದೇವರನ್ನ ಮತ್ತು ರುದ್ರದೇವರನ್ನ ಲಾತಿ. ಪುತ್ರತ್ವೇನ ಪೌತ್ರತ್ವೇನ, ಮಕ್ಕಳನ್ನಾಗಿ ಇವರಿಬ್ಬರನ್ನ, ಮೊಮ್ಮಗನಾಗಿ ಅವರನ್ನು ಸ್ವೀಕಾರ ಮಾಡೋದ್ರಿಂದ ಕಪಿಲಃ, ಸರ್ವೋತ್ತಮ ಅರ್ಥ ಬರಬೇಕಾಗಿ. ಕಪಿರಪ್ಯಯ. ಕಪಿರಪ್ಯಯ, ಕಪಿ ಅಂದರೆ ಕಂಪಿಪತಿ, ಸದಾಕಾಲ ಆನಂದಮಯ. ಅಪ್ಪೆಯ ನಾಶನೇ ಇಲ್ಲ, ಆ ರೀತಿ ಇರೋದರಿಂದ ಹಾಗಿದ್ದಾನೆ. ಅಥವಾ ಕಪಿ ಕಂಪಿಪತಿ ಇತಿ ಕಪಿ. ಅಪ್ಪೆಯ ಆದರೆ ನಾಶ, ನಾಶ. ಅದು ಎಂಥ ನಾಶ? ಅದು ಉಳಿದವರಿಗೆ ನಾಶನೇ. ರೂಪಾಂತರ ಇತ್ಯಾದಿಗಳಿದೆ. ಮಹಾಲಕ್ಷ್ಮಿ ಜೊತೆಗಿರಬೇಕೆ ಅಷ್ಟೇ. ಇವರಿಗೆ ಯಾವ ಕಾಲಕ್ಕೂ ಕೂಡ ಏನಿಲ್ಲ. ಅಪಿ ಅಯಃ, ಲಾಭನ ಹೊರತು ನಷ್ಟನೇ ಇಲ್ಲ. ಅಯಃ ಶುಭಾವೋ ಶುಭಾವಹ ವಿಧಿ. ಕಪಿರೂಪದಲ್ಲಿದ್ದಾಗಲೂ ಕೂಡ ಇವರಿಗೆಲ್ಲ ಆನಂದ ಕೊಟ್ಟವರು. ಇವರಿಗೆಲ್ಲ ಕೂಡ ಕಪಿರೂಪದೇನದು? ತಿರಿಯ ಗ್ಯೋನಿ. ಗೊತ್ತಾಯ್ತಾ? ತಿರಿಯ ಗ್ಯೋನಿ. ಕಪಿಗಳು, ದೇವತೆಗಳೆಲ್ಲ ಕಪಿಗಳಾಗಿ ಹುಟ್ಟಿದ್ದಾರೆ. ಆದರೆ ಏನಾಗಲಿಲ್ಲ ಅವರಿಗೆ, ನ್ಯೂನತೆ ಬರದಂತೆ ನೋಡ್ಕೊತಾರೆ. ಅದು ವಿಶೇಷ ಭಗವಂತ ಅನುಗ್ರಹ. ಅದು ವೃಷಾಕಪಿ, ಅದು ಆ ಅರ್ಥ ಬೇರೆ ಆಗಿತ್ತು, ಇದು ಬೇರೆ. ಸ್ವಸ್ತಿದ. ಸ್ವಸ್ತಿ, ಸ್ವಸ್ತಿ ಅಂದರೆ ಸ್ವಸ್ತಿ, ಮಂಗಳವಾಗಲಿ ಅಂತ ಅರ್ಥ. ಸ್ವಸ್ತಿದ ಮಂಗಳವನ್ನು ಕೊಡ್ತಾನೆ, ಆದ್ದರಿಂದ ಸ್ವಸ್ತಿದ. ಅಯೋಗ್ಯರಿ ಮಂಗಳ ತೆಗಿತಾನೆ. ಸ್ವಸ್ತಿದ ಯತಿ. ಸ್ವಸ್ತಿಕೃತ್, ಒಳ್ಳೆಯದನ್ನು ಉಂಟು ಮಾಡ್ತಾನೆ. ಎರಡು ವ್ಯತ್ಯಾಸ ನೋಡಿ ಹೇಗೆ ನೋಡೋದಕ್ಕೆ, ಎರಡು ಒಂದೇ ಕಂಡ ಕಾಣೋದು. ಸ್ವಸ್ತಿದ ಸ್ವಸ್ತಿಕೃತ್. ಆ ಸ್ವಸ್ತಿಯನ್ನು ಕೊಡ್ತಾನೆ, ಸ್ವಸ್ತಿಯನ್ನು ಹುಟ್ಟಿಸ್ತಾನೆ. ಇರೋದು ಅಂಗಡಿಯಲ್ಲಿ ಇರೋದು ಕೊಡ್ತಾರೆ, ಅಲ್ಲ ಬೆಳೆಯೋದು ಕೃಷಿಕರಲ್ಲ. ಇವೆಲ್ಲ ಪ್ರಾವಿಡೆಂಟ್ ಸ್ಟೋರ್ಸ್ ಇಟ್ಟವ್ರು ಯಾರು ಕೂಡ ಏನಿಲ್ಲ, ರೈತರಲ್ಲ ಅವರು.
ಆದರೆ ಕೊಡ್ತಾರೆ ಅಷ್ಟೇ. ಆ ರೈತರು ಏನು ಮಾಡ್ತಾರೆ, ಬೆಳೀತಾರೆ. ಇವು ಕೊಡ್ಲಿಕ್ಕೆ ಇವ್ರಿಗೆ ಬರಬೇಕು, ಮತ್ತೆ ಇವ್ರು ಕೊಡ್ಲಿಕ್ಕೆ ಬರೋದಿಲ್ಲ, ಅವ್ರಿಗೆ ಕೊಡ್ಸಕ್ಕೆ ಬರೋದಿಲ್ಲ. ದೇವ್ರು ಎರಡೂ ಆಗಿದ್ದಾರೆ. ಸ್ವಸ್ತಿದಃ ಸ್ವಸ್ತಿಕೃತ್. ಸ್ವಸ್ತಿಕೃತ್, ಕೃತ್ ಅಂದರೆ ಕಟ್ ಮಾಡೋದು, ಬರೀ ತೆಗಿತಾರಲ್ಲ, ಎಂದೂ ಬರದಂತೆ ಬೇರೆ ಮಾಡಿ ಹಾಕ್ಬಿಡ್ತಾರೆ ಅಯೋಗ್ಯರಿಗೆ. ಸ್ವಸ್ತಿ ಸು ಅಸ್ತಿ, ತನ್ನ ಪಾಡಿ ತಾನು ಆರಾಮಾಗಿದ್ದಾನೆ. ಸು ಅಸ್ತಿ, ಹೇಗೆ ಚೆನ್ನಾಗಿದ್ದೀರಾ ಅಂತಾರಲ್ಲ, ಏನು ಚೆನ್ನಾಗೋ ಅಂತಾರ ಪಾಪ. ಅದಕ್ಕೆ ಸು ಅಸ್ತಿ, ಯಾವಾಗಲೂ ಶೋಭನತೆಯ ಅಸ್ತಿ, ಒಂದೇ ರೀತಿ ಶಶ್ವತ ಏಕಪ್ರಕಾರೇಣ ಅಸ್ತಿ. ಅದಕ್ಕೆ ಸ್ವಸ್ತಿ ಅಂತ ಕರೀತಾರೆ. ಈಗ ವಾಸಿ, ಮೊದಲೆಲ್ಲ ಈಗ ವಾಸಿ ಅಂತ, ಈಗಲ್ಲ, ಯಾವಾಗಲೂ ವಾಸಿ. ಸ್ವಸ್ತಿ ಭುಕ್, ಉಳಿದೋ ಸ್ವಸ್ತಿನ ತಿಂದು ಹಾಕಿಬಿಡ್ತಾರೆ. ಸ್ವಸ್ತಿ, ಮಂಗಳಕರಾದ ವಸ್ತುವನ್ನು ಸ್ವೀಕಾರ ಮಾಡ್ತಾರೆ, ಕೆಟ್ಟದ್ದು ಸ್ವೀಕಾರ ಮಾಡೋದಿಲ್ಲ. ಸಾರಭೋಕ್ತ, ದೇವ್ರಿಗೆ ಏನಂತ ಹೆಸರಿದೆ, ಸಾರಭೋಕ್ತ. ಯಾವುದನ್ನು ಇಟ್ಟರು ನಾನ್ ವೆಜ್ ಪೀಪಲ್ ಇರ್ತಾರೆ, ಭಗವದ್ಭಕ್ತರು ಇದ್ದಾರೆ, ಅವ್ರ ಪ್ರಕಾರ ಅವ್ರ ಮಾಂಸ ತಿನ್ಬೋದು ಕೆಲವರು. ಆದರೆ ದೇವರು ಅಮಾಸ ನೈವೇದ್ಯ ಮಾಡ್ತಾರೆ ಅವರು. ಆದರೆ ದೇವರು ಏನು ತಗೋತಾನೆ, ಸ್ವಸ್ತಿ ಭುಕ್ ಅಷ್ಟೆ. ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂತು ಹರಿ ಪಿಬೆ. ಶುಭ ಸ್ವೀಕಾರ ಮಾಡ್ತಾರೆ, ಸಮಸ್ಯೆ ಇಲ್ಲ. ಹೌದು, ಸ್ವಸ್ತಿ ಅಂದರೆ ಒಳ್ಳೆಯದು, ಶುಭ. ಮಂಗಳವನ್ನು ಕೊಡ್ತಾರೆ, ಶುಭವನ್ನು ಶುಭನೇ ಇಟ್ಕೊಡಿ, ಗಂಟೆನೂ ಆಯ್ತು. ಶುಭ ಅಂದರೆ ಒಳ್ಳೆಯದು. ಅದು ಮಂಗಳವನ್ನು ತಿಂತಾನೆ, ಒಳ್ಳೆ ಪದಾರ್ಥ, ಕೆಟ್ಟ ಪದಾರ್ಥ ತಿನ್ನೋದಿಲ್ಲ ಅಂತ. ಉದಾಹರಣೆಗೆ ಬಾಳೆಹಣ್ಣು ಕೊಡ್ತಾರೆ, ಯಾರಿಗೂ ಸಾವಳಿಗೆ ಬಾಳೆಹಣ್ಣು ಕೊಡ್ತಾರೆ, ಸಿಪ್ಪೆ ಸಮೇತ ತಿಂತಾರ? ಸಾರ ಭುಕ್ಕಷ್ಟೇ ಏನು ಮಾಡ್ತಾರೆ, ಸಿಪ್ಪೆ ತೆಗಿತಾರೆ, ಹಣ್ಣು ತಿಂತಾರೆ. ಒಣ ದ್ರಾಕ್ಷಿ ಕೊಟ್ಬಿಟ್ರೆ ಸೀಡ್ಲೆಸ್ಸು ಪೂರ್ತಿ ತಿಂದು ಸಿಪ್ಪೆ ಸಮೇತ ಸಿಪ್ಪೆನೇ ಅದ್ರದ್ದು ತಿಂದುಬಿಡ್ತಾರೆ. ಅದು ಕೆಲವು ಪದ ಹಲ್ಸಲ್ಲಿ ಕೊಟ್ಟರೆ ಗೋವಿಂದ, ಎಷ್ಟು ತೆಗಿಬೇಕು ಅದರೊಳಗೆ, ಸುಸ್ತಾದು ಬಿಡ್ತಾರೆ. ಆದರೂ ಹಲ್ಸಲ್ಲಿ ತಿಂದರು ಬೇರೆ ಹೆಸರು. ಯಾರು ಹಲಸನ್ನು ಓಪನ್ ಮಾಡಿದ್ರು, ಬಿಚ್ಚಿದ್ರು, ಕೊನೆ ತೊಗೊಂಡ್ರು, ಒಳ್ಳೆ ತಂದು ಯಾರು ಹೇಳು ಹಲಸನ್ನು ತಿಂದರು ಅಷ್ಟೇ ಹೇಳೋದು. ಮತ್ತು ಏನು ತಂದಿದ್ದೀರಿ, ಹಲಸಣ್ಣು, ಇದೇ ಹಲಸಣ್ಣು, ಅದು ಅದರೊಳಗೆ ಇದೆ, ತಿನ್ನ ಹಾಗೆ ಅದನ್ನೇ ತಿನ್ನಲಿ, ತಿನ್ನಕ್ಕೆ ಬರೋದಿಲ್ಲ. ಬೇರೆ ಸಿಪ್ಪೆ, ಬೇರೆ ನಿಸ್ಸಾರ ಪದಾರ್ಥ. ಆಮೇಲೆ ಒಂದು ಹೆಜ್ಜೆ ಮುಂದೆ ಹೋದರೆ ಸ್ವಲ್ಪ ಸಿಕ್ತು, ಆಮೇಲೆ ಕೊನೆ ಬೀಜ, ಅಲ್ಲಿ ಉಪಯೋಗ ಇದೆ. ಎಷ್ಟು ಕಷ್ಟ ಇದೆ. ಕೆಲವು ಬೀಜ ಹೇಗಿರುತ್ತೆ, ಇಲ್ಲಿ ಬೀಜ ಹೇಗಿದೆ. ಬೀಜ ಹುಡುಕೋಬೇಕಾದ್ರೆ ಎಷ್ಟು ಸ್ಟೇಜ್ ರೀಚ್ ಆಗಬೇಕಾದ್ರೆ, ಮೇಲಿನ ತೆಗೆದು, ಅದನ್ನ ತೆಗೆದು, ತೊಡೆ ತೆಗೆದು, ಅದರಲ್ಲಿ ಬೀಜ ಸಿಗೋದು. ಸೃಷ್ಟಿ ವೈಚಿತ್ರ್ಯ ಇದೆ. ಅದಕ್ಕೆ ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರ ಅನಂತ ಗುಣ ಪರಮಃ. ಅದಾದ ಮೇಲೆ ಸ್ವಸ್ತಿ ದಕ್ಷಿಣ. ಸ್ವಸ್ತಿ ದಕ್ಷಿಣ ಅಂದ್ರೇನು? ಸ್ವಸ್ತಿ ದಕ್ಷಿಣ ಅಂದರೆ ಮಹಾಲಕ್ಷ್ಮಿ. ದಕ್ಷಿಣ ರೂಪ ಅಂತಿದೆಯಲ್ಲ, ಎಲ್ಲಿ ಬಂದಿದೆ ಅದು? ಧನ್ಯಾಶ್ಚರ್ಯ ಉಪಾಖ್ಯ ಅಂದರೆ ಬಂದಿದೆ. ಸ್ವಸ್ತಿ ದಕ್ಷಿಣ. ತಾನು ಸ್ವಸ್ತಿ ಅಷ್ಟೇ ಅಲ್ಲ, ಸ್ವಲ್ಪ ದಕ್ಷಿಣ ಕೂಡ ಯಾವಾಗಲೂ ದಕ್ಷಿಣ ಅತ್ಯಂತ ಶ್ರೇಷ್ಠಳಾಗಿದ್ದಾರೆ. ಎರಡನೇದಾಗಿ ಸ್ವಸ್ತಿ ದಕ್ಷಿಣ. ದಕ್ಷಿಣ ಅಂದರೆ ಜ್ಞಾನ ಸಂದೇಶ. ಉದ್ಧವ ಪ್ರಶ್ನೆ ಕೇಳಿದಾಗ ದಕ್ಷಿಣ ಅಂದರೆ ಏನಂತ ಕೃಷ್ಣ ಹೇಳ್ತಾರೆ, ಕೃಷ್ಣ ಉತ್ತರ ಕೊಡ್ತಾರೆ. ದಕ್ಷಿಣ ಜ್ಞಾನ ಸಂದೇಶ. ಜ್ಞಾನ ಸಂದೇಶ ದೊಡ್ಡ ದಕ್ಷಿಣೆ ಅದು. ಪ್ರವಚನಗಳು ನಡೆಯುತ್ತೆ, ಇರೋದ್ರಿಂದ ದಕ್ಷಿಣೆ ಹಾಕ್ತಾರೆ. ಇವರು ನೋಡಿದ್ರೆ ಏನಿಸುತ್ತಲ್ಲ, ಅಂತೂ ದಕ್ಷಿಣೆ ತಗೊಳ್ಳೋಕ್ಕೆ ಮಾಡಿದ್ದಾರೆ ಅಂಥೇಳಿ. ಆ್ಯಕ್ಚುಲಿ ಅವ್ರು ಕೊಟ್ಟ ದಕ್ಷಿಣೆ ದೊಡ್ಡದು, ಗೊತ್ತಾಯ್ತಾ? ಜ್ಞಾನ ಸಂದೇಶ ಇದೆಯಲ್ಲ, ಅದನ್ನು ಮ್ಯಾಚ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ದಕ್ಷಿಣೆ ಹಾಕೋದು ಯಾತಕ್ಕೆ? ಟೋಕನ್, ಅದಕ್ಕೆ ಟೋಕನ್ನೇ ಹೊರತು ನಿಜವಾಗ ಹೆಚ್ಚು ಕೊಟ್ಟಿರೋದು ಯಾರು? ಅದಕ್ಕೆ ದಕ್ಷಿಣ ಜ್ಞಾನ ಸಂದೇಶ ಅಂತ ಕೃಷ್ಣ ತಾನೇ ಹೇಳ್ತಾರೆ. ಇದೇನು ಇಲ್ಲಿ ಯಾಕೆ ಅನ್ವಯ ಆಗುತ್ತೆ? ಸ್ವಸ್ತಿ ದಕ್ಷಿಣ. ಕೃಷ್ಣ ಏನು ಸಂದೇಶ ಕೊಡ್ತಾನೆ, ಯಾವುದಕ್ಕದು? ಸ್ವಸ್ತಿ, ಮಂಗಳಕ್ಕೆ ಹೊರತು ಬೇರೆ ದಾರಿನೇ ಇಲ್ಲ. ಅರ್ಜುನ ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಅವರೆಲ್ಲ ಎಷ್ಟು ಸದ್ಗತಿ ಹೋಗ್ತು ಪರಮಾತ್ಮ ಹೇಳ್ತಾರೆ. ಸ್ವಸ್ತಿ ದಕ್ಷಿಣ. ಏನು ಆ ಶಕುನಿ ಹೇಳ್ತಿತ್ತು ದುರ್ಯೋಧನಿಗೆ, ಎಲ್ಲ ಏನದು, ಎಲ್ಲ ಹಾಳಾಗೋದು, ಸರ್ವನಾಶಕ್ಕೆ ಕಾರಣ ಹೇಳ್ಬಿಡ. ಅವ್ರ ಮಾತು ನಂಬಿ ಕೆಟ್ಟೆ ಅಂತ ಹೇಳೋದಿಲ್ಲ, ಅವ್ರ ಮಾತು ಕೆಟ್ಟೆ ನಂಬೇನ, ಆ ರೀತಿ ಆಗಬಾರ್ದು. ಆಯ್ತಲ್ಲ, ಸ್ವಸ್ತಿ ಯಜ್ಞ ದಕ್ಷಿಣ. ಒಂದು ದಕ್ಷಿಣ ರೂಪದಲ್ಲಿ ಅವತಾರ ಮಾಡಿ ಯಜ್ಞ ದಕ್ಷಿಣರು, ಇನ್ನೊಂದು ಕಡೆ ದಕ್ಷಿಣ ಅಂತ ಮೂಲ ರೂಪದಲ್ಲೇ ದೇವರು ಸದಾ ಕಾಲಕ್ಕೆ ಬಡಗಲೆ ಕೂತಿರ್ತಾರೆ ಮಹಾಲಕ್ಷ್ಮಿಗೆ. ಅದಕ್ಕೆ ದಕ್ಷಿಣ ಅಂತ ಹೆಸರು, ಅದೊಂದು ಹೆಸರು. ದಕ್ಷಿಣ ಅಂತ ಅವ್ರಿಗೆ ಹೆಸರು, ದಕ್ಷಿಣ ಅಂತ ಪರಮಾತ್ಮನಿಗೆ ಹೆಸರು. ಸ್ವಸ್ತಿ ದಕ್ಷಿಣ. ಅದು ಇದು ಯಾತಕ್ಕೆ ಅಂತ ಕೇಳಿದರೆ, ಭಗವದ್ಗೀತೆ ಎಷ್ಟು ಶ್ರೇಷ್ಠ ಗ್ರಂಥ ಅಂದರೆ ಸ್ವಸ್ತಿ ದಕ್ಷಿಣ. ಅರ್ಜುನ ಇದಕ್ಕಿಂತ ಶ್ರೇಷ್ಠ ಇಲ್ಲ ಅಂತ ಸಂದೇಶ ಕೊಟ್ಟಿದ್ದೇನೆ. ಯಾರು ಇದನ್ನು ಕೇಳ್ತಾರೆ, ಅಧ್ಯೇಯತವೇ ವಿಧಮ ಶಾಸ್ತ್ರ, ಯಾರು ಅಧ್ಯಯನ ಮಾಡ್ತಾರೆ, ಯಾರು ಶೃಣುಯಾದಪಿ ಯವನರ, ಯಾರು ಕೇಳ್ತಾರೆ ಅವರೆಲ್ಲ ಸದ್ಗತಿಗೆ ಹೋಗ್ತಾರೆ. ಸ್ವಸ್ತಿ ದಕ್ಷಿಣ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸ್ವಾರಸ್ಯ ಇದೆ. ಬೆಳೆದಕ್ಕಿರೋದೇ ಪದ ಒಂದು ಅರ್ಥ, ಎಲ್ಲೆಲ್ಲೂ ಪದ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಎಲ್ಲ ಇದೆ. ಅದು ದಕ್ಷಿಣ ಶಬ್ದ ಅಲ್ಲಿದೆ, ಸ್ವಚ್ಛ ಶಬ್ದ ಇಲ್ಲಿದೆ, ಎರಡು ಸೇರಿಸ್ಕೊಂಡಾಗ ಏನಾಗುತ್ತದ ಹೊಸ ಅರ್ಥ ಕೊಡ್ತದೆ. ಈ ಹೊಸ ರುಚಿ ಹುಟ್ಟೋದು ಹಾಗೆ. ಅನ್ನದಲ್ಲಿ ಹೊಸ ಹೊಸ ವೆರೈಟಿಗಳು ಮಾಡ್ತಾರಲ್ಲ,
ಅದು ಅನ್ನದ್ದದು. ಜ್ಞಾನದಲ್ಲಿ ಹೊಸ ಹೊಸ ಅರ್ಥ ಮಾಡಿದಾಗದು ಜ್ಞಾನದ್ದು. ಅರ್ಥ ಅಂದರೆ ವಸ್ತು ಅಂತಲೇ ಅರ್ಥ. ಅರೌದ್ರ ಕುಂಡಲಿ ಚಕ್ರಿ ವಿಕ್ರಮ್ಯೂರ್ಜಿತ ಶಾಸನ ಶಬ್ದಾತಿಕ ಶಬ್ದಸಹ ಶಿಶಿರ ಶರ್ವರೀಕರ. ಅರೌದ್ರ ಕುಂಡಲಿ ಚಕ್ರಿ ವಿಕ್ರಮಿ ಊರ್ಜಿತ ಶಾಸನ ಶಬ್ದಾತಿಕ ಶಬ್ದಸಹ ಶಿಶಿರ ಶರ್ವರೀಕರ. ಅರೌದ್ರ, ರೌದ್ರ ಅಂದರೆ ಭಯಾನಕ. ಓಂ ಅರೌದ್ರಾಯ ನಮಃ. ಓಂ ಕುಂಡಲಿನೇ ನಮಃ. ಆಮೇಲೆ ಚಕ್ರಿಣೇ ನಮಃ, ಆಮೇಲೆ ವಿಕ್ರಮಿಣೇ ನಮಃ. ಇವೆಲ್ಲ ಇವೇ ಜಾಸ್ತಿ ಬಂದು. ಊರ್ಜಿತ ಶಾಸನಾಯ ನಮಃ, ಶಬ್ದಾತಿಗಾಯ ನಮಃ, ಶಬ್ದ ಸಹಾಯ ನಮಃ, ಶಿಶಿರಾಯ ನಮಃ, ಶರ್ವರೀಕರಾಯ ನಮಃ. ಅರೌದ್ರ, ರೌದ್ರ ಅಂದರೆ ಭಯಾನಕ. ಅರೌದ್ರ ಸೌಮ್ಯ ಪರಮಾತ್ಮ. ಎಲ್ಲರೂ ಎಂಥವ್ರು ನೋಡಿದ್ರು ಕೂಡ ಏನಾಗಬೇಕು, ಅಲ್ಲಿಗೆ ಸೌಮ್ಯ ತಕ್ಷಣ ಕಾಣಬೇಕು. ಭಕ್ತರಿಗೆ ಹೀಗೆ, ದುಷ್ಟರಿಗೆಲ್ಲ ಭಯಾನಕ. ಅತಿಶಯನ ರೌದ್ರ, ಅದಕ್ಕೆ ಭಾರಿ ರೌದ್ರ. ನರಸಿಂಹಾವತಾರ. ಕುಂಡಲಿ ಅಂತ ಹೇಳಿದರೆ ಕುಂಡಲಿ ಆಕಾರ, ಕುಂಡಲಿ ಅಂದರೆ ಕುಂಡಲಲ್ಲಿ ಹಾಕ್ಕೊಂಡು ಒಂದು ಅರ್ಥ. ಮಕರ ಕುಂಡಲಧಾರಿ ಪ್ರಸಿದ್ಧ. ಅದು ಮಕರ ಕುಂಡಲಲ್ಲಿ ಎಲ್ಲ ಹಾಕ್ಕೊಂಡ್ರಲ್ಲ ದೇವ್ರು ಆಗೋದಿಲ್ಲ. ಯಾಕೆ? ಅದು ಫ್ಯಾನ್ಸಿ ಡ್ರೆಸ್ ಅಷ್ಟು. ದೇವರಿಗೆ ಏನಾಗಿದೆ ಅಂದರೆ ಕುಂಡಲ ಅಂದ್ರೇನು? ಕುಂಡಲ ಶಬ್ದಕ್ಕೆ ಶೇಷದೇವರು ಅಂತ ಅರ್ಥ. ಕುಂಡಲಿ ಶೇಷಶಾಹಿ ಅಂತ, ಶೇಷಶಾಹಿ. ಇನ್ನೊಂದು ಕುಂಡಲಕ ಅಭಿಮಾನಿ ದೇವತೆ ಮಹಾಲಕ್ಷ್ಮೀ ದೇವಿ. ಆದ್ದರಿಂದ ಅದನ್ನೇ ಹಾಕೊಳ್ಳೋಕೆ ಯಾರಿಗೂ ಸಾಧ್ಯ ಇಲ್ಲ. ಲಕ್ಷ್ಮೀಪತಿ ಅಂತ ಅರ್ಥ ಅದಕ್ಕೆ. ಕುಂಡಲಿ ಆಯಿತಾ. ಆಮೇಲೆ ಅಂಥ ಕುಂಡಲಿಗಳು ಯಾರು ಜಗತ್ತಲ್ಲಿ ಅನನ್ಯ. ದೇವರು ಏನು ಹೇಳ್ತೇವೆ, ಯುನಿಕ್. ಬಿಲ್ಲಿದೆ ಅಂತ 1000 ಬಿಲ್ಲಿದೆ, ಇಲ್ಲ ಅಂಥ ಬಿಲ್ ಅದೊಂದೇ. ಚಕ್ರ ಇದೆ ಅಂತ ಚಕ್ರ ಅದೊಂದೇ. ಉಳಿದೆಲ್ಲ ಅದನ್ನು ಬಂದಿದ್ದು ಡೂಪ್ಲಿಕೇಟೇ ಹೊರತು ಪೂರ್ತಿ ಒರಿಜಿನಲ್ ಅದೊಂದೇ. ಇನ್ನೂ ತಗೊಂಡ್ರೆ ಭಗವಂತನ ಚಕ್ರ ಭಗವತ್ ಸ್ವರೂಪನೇ, ಕುಂಡಲು ಸ್ವರೂಪನೇ. ಅದಕ್ಕೆ ಕುಂಡಲಿ. ಅಯ್ಯಕುಂಡಲ ನ್ಯಾಯ ಅದು ಬೇರೆ. ಅಯ್ಯಕುಂಡ ಅದು ಇದು ಬ್ರಹ್ಮಸ್ಥರು ಹೇಳಬೇಕಾದ್ರೆ ಅಹಿನೂ ಅದೇ ಕುಂಡಲಿನೂ ಅದೇ. ಹೀಗೆ ಓಡಾಡ್ತಿದ್ರೆ ಅಹಿ, ಸುತ್ತಕೊಂಡು ಕೂತಿದ್ರೆ ಕುಂಡಲಿ. ವ್ಯತ್ಯಾಸ ಏನಿಲ್ಲ. ಅದಕ್ಕೆ ಪರಮಾತ್ಮನಿಗೆ ಆನಂದ ಅಂದರೂ ಅವನೇ, ಆನಂದಿ ಅಂದರೂ ಅವನೇನೆ. ಉಳ್ಳವನು ಆ ರೀತಿ. ಆಮೇಲೆ ವಿಕ್ರಮ ಸದಾಕಾಲ ವಿಶಿಷ್ಟ ಕ್ರಮವುಳ್ಳವನು. ಊರ್ಜಿತ ಶಾಸನ, ಅವನ ಶಾಸನ ಮೇಲಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಗೊತ್ತಾಯ್ತು? ಪ್ರತಿಯೊಬ್ಬರು ಕೂಡ ಚಕ್ರಕ್ಕೆ ಬಂತಲ್ಲ, ಅಡ್ಡ ಬರೋದಿಲ್ಲ. ಇದು ದೇವರದ್ದು, ನಾವೇನು ಮಾಡೋದಿಲ್ಲ. ನ ಪ್ರಭವಾಮ, ನಮ್ಮ ಕೈಲಿ ಶಕ್ತಿ ಇಲ್ಲ ಅಂತ ಬ್ರಹ್ಮ ದೇವತೆಗಳೆಲ್ಲ ಘೋಷಣೆ ಮಾಡಿಬಿಡ್ತಾರೆ. ಚಕ್ರ ಬಂದಾಗಲೂ ಹಾಗೆ ಮಾಡ್ತಾರೆ. ಈ ತೃಣ ಬಂದಾಗ ಜಯಂತ ವಾಯಸ ಪ್ರಸಂಗದೊಳಗೆ ಈ ತೃಣ ಇರೋ ಶಕ್ತಿ ನಮಗೆ ಯಾರಿಗೂ ಇಲ್ಲ. ಊರ್ಜಿತ ಶಾಸನ ದೇವರು ಕೊಟ್ಟಿದ್ದು. ನೋಡಿದರೆ ನಿಮಗೆ ಎಲ್ಲ ಗೌರ್ಮೆಂಟ್ ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡ್ರು ಪೇಪರಲ್ಲೇ ಬರುತ್ತೆ. ಗೊತ್ತಾಯ್ತಾ? ಡಿಸ್ಮಿಸಲ್ ಆರ್ಡ್ರು ಪೇಪರಲ್ಲೇ ಬರುತ್ತೆ. ಅಥವಾ ಯಾವುದೋ ಒಂದು ನೋಟಿಸು ಪೇಪರಲ್ಲೇ ಬರುತ್ತೆ. ಅದು ಪೇಪರಲ್ಲ, ಇದು ಆರ್ಡರ್, ಇದು ಅಪಾಯಿಂಟ್ಮೆಂಟ್ ಆರ್ಡ್ರ್, ಅದೇ ಪೇಪರಲ್ಲಿದೆ. ಸೊ ದೇವರ ಮಾತು ಪ್ರತಿಯೊಂದು ಕೂಡ ಏನದು ಊರ್ಜಿತ ಶಾಸನ. ಅದು ಮಾತು ಹೆಚ್ಚಿದ್ರೆ ಆರ್ಡ್ರೇ. ಎಲ್ಲರೂ ಬ್ರಹ್ಮಾದಿ ದೇವತೆಗಳು ರಮಾಬ್ರಹ್ಮ ಶಿರಸಾ ವಹಿಸ್ಬೇಕು. ಶಬ್ದಾತಿಗ, ಶಬ್ದ ಅಂದರೆ ಶಾಸ್ತ್ರ. ಅತಿಗ ಅಂದರೆ ಮೀರಿ ನಡೀತಾನೆ. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ. ಶಬ್ದವನ್ನು ಮೀರಿದ್ದಾನೆ. ಯಾವ ಶಬ್ದನೂ ದೇವರನ್ನ ಪೂರ್ತಿ ಹೇಳೋ ಶಕ್ತಿ ಹೊಂದಿಲ್ಲ. ದೇವರು ಶ್ರೀಮಂತ ಅವನಿಗೆ ಹೇಗೆ ಹೇಳ್ತೀರಿ ಹೇಳಿ ನೋಡೋಣ. ಕೋಟಿಗಟ್ಟಲೆ ಹೇಳಕ್ಕೆ ಹೋಗಿ ಎಷ್ಟು ಬರುತ್ತೆ? ಈಗಾಗಲೇ ಸ್ವಲ್ಪ ನಿಂತೋಗ್ಬಿಡೆ, ಶಬ್ದ ನಿಂತೋಗ್ಬಿಡುತ್ತೆ. ಇನ್ನಾಯ್ತು ಅಷ್ಟೇ. ಬಿಯಾಂಡ್ ಎಕ್ಸ್ಪ್ರೆಷನ್. ಗೊತ್ತಾಯ್ತಾ? ಅಷ್ಟು ಇದೆ. ಆದ್ದರಿಂದಾಗಿಯೇ ದೇವರು ಯಾವ ಕೂಡ ಒಂದು ಲಿಮಿಟಲ್ಲಿ ಹೇಳಕ್ಕೆ ಬರೋದಿಲ್ಲ. ಶಬ್ದಾತಿಗ, ಶಬ್ದ ಸಹ ಆದರೂ ಕೂಡ ಶಬ್ದ ಸಹ ಸ್ವಲ್ಪ ಹೇಳಕ್ಕೆ ಬರುತ್ತೆ. ಸಹಿಸ್ಕೋತಾನೆ ಶಬ್ದ. ಭಾರಿ ದೊಡ್ಡವ್ರನ್ನ, ಬರೀ ದೊಡ್ಡವರು ಅಂದರೆ ಅರ್ಥ ಇಲ್ಲ ಅದರೊಳಗೆ. ಭಾರಿ ದೊಡ್ಡವರು, ಗೊತ್ತಾಯ್ತಾ? ದೊಡ್ಡವ್ರನ್ನ ಆದರೂ ಒಪ್ತಾನೆ ಪರಮಾತ್ಮ. ಅಂದರೆ ಆ ಶಬ್ದ ಪೂರ್ತಿ ಹೇಳದೆ ಹೋದರೂ ಕೂಡ ಅವ್ರ ಯೋಗ್ಯತೆ ತಕ್ಕಂತೆ. ಬಾಲಕರ ಕಲಭಾಷೆ ಇದನ್ನು ನೀವು ಕೇಳಿ ಸುಖ ಪಡುವಂತೆ. ಎಲ್ಲ ಶಾಸ್ತ್ರಗಳು ಕೂಡ ಪರಮಾತ್ಮನ ಮಾತಿನಂತೆ ಯೋಗ್ಯತೆಯ ಮುಂದೆ ಬಾಲಕನ ಕಲಭಾಷೆ ಆದಾಗ ಆಗಿಬಿಡುತ್ತೆ. ಅವೆಲ್ಲ ಶಬ್ದಗಳು ಭಾರಿ ದೊಡ್ಡದವೆಲ್ಲ ದೇವರು ಮುಂದೆ. ಹಿಮಾಲಯ ಪರ್ವತ ನೋಡ್ಬೇಕಾದ್ರೂ ನೀವು ಫ್ಲೈಟಲ್ಲಿ ಹೋಗ್ಬಿಟ್ರೆ ಗ್ರೌಂಡ್ ಲೆವೆಲ್ಲೇ ಕಾಣೋದು. ಬರೀ ಗ್ರೌಂಡ್ ಲೆವೆಲ್ಲೇ, ಏನು ಕಾಣೋದಿಲ್ಲ. ನಿಮಗೇನು ಯಾವ್ದು ನೋಡಿದ್ರೆ ಹಾಗೆ ಕಾಣಿಸೋದು. ಆ ದೇವರ ಮುಂದೆ ಎಲ್ಲರೂ ಹಾಗೆ ಕಾಣೋದು. ಮುಂದೆ ಊರ್ಜಿತ ಶಾಸನ, ಶಬ್ದ ಶಿಶಿರ, ಶಿಶಿರ. ಶ ಅಂದರೆ ಸುಖ, ಮತ್ತೆ ಶ ಅಂದರೆ ಸುಖ, ಅತ್ಯಂತ ಸುಖ. ಅದರಿಂದ ರಮತೆ ಇತಿ ಶಿಶಿರ. ಗೊತ್ತಾಯ್ತಾ? ಬರೀ ಶಿಶಿರ ಋತು ತಂಪು ಅಂತ ಅರ್ಥ ಆಗುತ್ತೆ. ದೇವರಿಗೆ ಈ ಅರ್ಥ. ಭಕ್ತರಿಗೆ ಯಾವಾಗ ಶಿಶಿರ ಋತುವಿನಲ್ಲಿದ್ದು ಆ ಋತುವಿಗೆ ಸಾಮರ್ಥ್ಯ ಕೊಟ್ಟವು ಅಂದರೆ ಅದಕ್ಕೆ ಶಿಶಿರ. ಋತುಗಳ ಎಲ್ಲ ಋತುಗಳಲ್ಲಿ ಇದ್ದಾನೆ ಪರಮಾತ್ಮ.
ಶರ್ವರೀಕರ. ಶರ್ವರಿ ಅಂದರೆ ರಾತ್ರಿ, ರಾತ್ರಿಯಲ್ಲೂ ಬೆಳಕು ಕೊಡೋರು. ಎರಡೂ ಇದೆ. ಶಾರ್ವರಿ ನಾಮ ಸಂವತ್ಸರ, ಶರ್ವರಿ ಶಾರ್ವರಿ. ಶರ್ವರಿ ರಾತ್ರಿ, ಶರ್ವರೀಕರ ಅಂದರೆ ಯಾರು? ಚಂದ್ರ. ದಿವಾಕರ ಅಂದರೆ ಸೂರ್ಯ. ಆಮೇಲೆ ಶರ್ವರೀಕರ ಅಂದರೆ ಚಂದ್ರ. ಇದು ಒಂದರ್ಥ. ಆದರೆ ಅಲ್ಲಿ ಲಿಮಿಟೇಷನ್ ಇದೆ. ಮಧ್ಯಾಹ್ನ ಬೆಳಕು ಕಾಣೋದಿಲ್ಲ ಆತನು. ಅಮಾವಾಸ್ಯೆ ನೋಡಿ, ಚಂದ್ರ ಮಧ್ಯಾಹ್ನ ಫಸ್ಟ್ ಕ್ಲಾಸಾಗಿ ಕಾಣಿಸ್ತಾನೆ, ಬೆಳಕು ಕಾಣಿಸೋದಿಲ್ಲ, ಸೂರ್ಯ ಬೆಳಗ್ಗೆ ಮುಚ್ಚೋಗ್ಬಿಡ್ತದೆ. ಆದರೆ ರಾತ್ರಿ ಮಾತ್ರ ಜೋರು. ಆ ದಿವಾಕರ ರಾತ್ರಿ ಕಾಣಿಸೋದೇ ಇಲ್ಲ. ಆದರೆ ದೇವ್ರು ಹಾಗಲ್ಲ, ಶರ್ವರೀಕರ. ರಾತ್ರಿಯಲ್ಲೂ ಕೂಡ ಅಷ್ಟೇ ಪೂರ್ಣವಾದ ಕರ ಅಂದರೆ ಏನು ಮಾಡ್ತಾನೆ? ಕಿರಣಗಳು. ಕರ ಅಂದರೆ ಕಿರಣ. ದಿವಾಕರ, ಕರ ಅಂದರೆ ಕಿರಣ. ಬರೀ ಅಂತ ರಾತ್ರಿಯಲ್ಲೂ ಕಿರಣಗಳನ್ನು ತೋರಿಸ್ತಾರೆ. ಆದ್ದರಿಂದ ನಾವು ಪರಮಾತ್ಮ 24x7, 12 ಅಲ್ಲ, 24 ಹೀಗಲ್ಲ, 12x7 ಅಲ್ಲ, 24x7. ಆದ್ದರಿಂದ ರಾತ್ರಿ ಬಂದ ದೇವರು ದರ್ಶನ ಕೊಡ್ತಾನೋ ಇಲ್ಲೋ ಪಾಪ, ಕತ್ಲಲ್ಲಿ ಕಾಣಿಸ್ಬೇಕಲ್ಲ ದೇವರು. ದೇವ್ರ ಬ್ಯಾಟ್ರಿ ಹಾಕಿ ನೋಡೋದು ಬೇಡ. ಶರ್ವರೀಕರ ಇನ್ನೂ ಭಾಳ. ಶರ್ವರೀಂ ಕರೋತೀತಿ ಶರ್ವರೀಕರ. ರಾತ್ರಿ ಮಾಡ್ತಾನೆ. ಎಲ್ಲಿ ಮಾಡಿದ? ಅದು ಮಾಡಿದ ರಾತ್ರಿ ಎಲ್ಲ ಬಂದೇ ಬಿಟ್ಟರು. ಶರ್ವರೀಕರ ಎರಡಾಯ್ತು. ಮೂರೇ ಶರ್ವರಿ ಅಂದರೆ ದುರ್ಗಾದೇವಿ, ರಾತ್ರಿ ವ್ಯವಹಾರ ದೇವತೆ. ಅವರ ಕೈಯಲ್ಲಿದ್ದಾಳೆ. ಅದು ಲಕ್ಷ್ಮೀಪತಿ ಅಂತ, ದುರ್ಗಾಪತಿ. ಶರ್ವರೀಕರ ಎಷ್ಟು ಅರ್ಥ ಬೇಕಾದ್ರೆ ಹೇಳ್ತಾರೆ. ಶರ್ವರೀಕರ. ಮುಂದೆ ಅಕ್ರೂರ, ಪೇಶಲೋ, ದಕ್ಷೋ, ದಕ್ಷಿಣ, ನಾಕಾಗ್ಬಿಡ್ತಾ ಆಗಲಿ, ನಾಳೆ ಗಂಟೆ. ಅಕ್ರೂರ, ಪೇಶಲೋ, ದಕ್ಷೋ, ದಕ್ಷಿಣ, ಕ್ಷಮಿಣಾಂಬರ, ವಿದ್ವತ್ತಮೋ, ಮಿತಭಯ, ಪುಣ್ಯಶ್ರವಣ ಕೀರ್ತನ. ಸರಿಗಣಿಸಿರ? ಸರಿ. ಪೂರ್ವಾರ್ಧ ಉತ್ತರಾರ್ಧ ಬೇರೆ ಬೇರೆ ಮಾಡಿಬಿಟ್ರೆ ಜಾಸ್ತಿ ಆಗ್ಬಿಟ್ಟು. ಓಂ ಅತ್ಯ